व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यम् सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयां विभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिशसुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् स्वस्त्यस्तु सतां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. ಪರಾಶರರ ಮೈತ್ರೇಯರ ಸಂವಾದವಾಗಿ ಬಂದ ಈ ಪುರಾಣದ ಸ್ವಲ್ಪ ಚಿಂತನೆಯನ್ನು ನಾವು ನಿನ್ನೆ ದಿವಸ ನೋಡಿದ್ವಿ. ಮುಂದೆ ಮತ್ತೆ ಕೆಲವು ಪ್ರಾರ್ಥನೆಯನ್ನು ಮಾಡುವಾಗ ಭಗವಂತನನ್ನು ಸ್ತೋತ್ರ ಮಾಡುವಾಗ ಬಂದ ಕೆಲವು ಅಂಶಗಳನ್ನು ನೋಡ್ತಾ ಹೋಗೋಣ. ಆರಂಭದಲ್ಲಿ ನಮೋ ಹಿರಣ್ಯಗರ್ಭಾಯ ಹರಯೇ ಶಂಕರಾಯ ಚ ವಾಸುದೇವಾಯ ತಾರಾಯ ಸರ್ಗಸ್ಥಿತ್ಯಂತ ಕಾರಿಣೇ. ಹಿರಣ್ಯಗರ್ಭನಿಗೆ ನಮಸ್ಕಾರ, ಶಂಕರನಿಗೆ ನಮಸ್ಕಾರ, ವಾಸುದೇವನಿಗೆ ಹರಿಗೆ ನಮಸ್ಕಾರ. ಸರ್ಗಸ್ಥಿತಿ ಕೊನೆಯನ್ನು ಕಾಣಿಸುವ ಸೃಷ್ಟಿ ನಿಯಮನ ಅಂದರೆ ಅದನ್ನು ಪಾಲನೆ ಮತ್ತು ನಾಶ ಮಾಡುವಂತಹ ಭಗವಂತನಿಗೆ ನಮಸ್ಕಾರ. ಈ ಮಾತು ಕೇಳಲಿಕ್ಕೆ ಬಹಳ ಸುಂದರವಾಗಿದೆ. ಇವತ್ತಿನ ನಮ್ಮ ಸಾಮಾಜಿಕ ಬದುಕಿನಲ್ಲಿ ನಾವು ಕೇಳುವಂತಹದ್ದು ದೇವನೊಬ್ಬ ನಾಮ ಹಲವು ಅನ್ನುವ ರೀತಿಯಲ್ಲಿ ಇದನ್ನು ವಿವರಣೆ ಮಾಡಲಿಕ್ಕೆ ಬಹಳ ಸುಂದರವಾಗಿದೆ. ಎಲ್ಲ ಒಬ್ಬನೇ, ಹಿರಣ್ಯಗರ್ಭನೂ ಅವನೇ, ಹರಿಯೂ ಅವನೇ, ಶಂಕರನೂ ಅವನೇ. ನೀವು ಯಾರ್ಯಾರು ಅಂತ ಲೋಕದಲ್ಲಿ ಎಷ್ಟು ದೇವತೆಗಳನ್ನು ಹೇಳ್ತೀರೋ ಎಲ್ಲ ಒಂದೇ ಶಕ್ತಿ ಇರುವುದು. ನೀವು ಅದನ್ನು ಬಹುದೇವತಾವಾದ ಅಂತ ನಿಮಗೆ ಇಷ್ಟವಾದ ರೂಪವನ್ನು ಇಟ್ಟುಕೊಂಡು ನೀವು ಪೂಜೆ ಮಾಡ್ತೀರಿ ಅಂದ ತಕ್ಷಣ ಅದರಲ್ಲಿ ಭೇದ ಇಲ್ಲ ಅನ್ನುವಂತಹ ಒಂದು ಮಾತನ್ನು ನಾವು ಇವತ್ತಿನ ಸಮನ್ವಯವಾದಿಗಳ ವೇದಾಂತದಲ್ಲಿ ಏನು ಕೇಳುತ್ತೇವೋ ಆ ಮಾತಿಗೆ ಅನುಕೂಲಕರವಾದ ಮಾತಾಗಿ ಈ ಮಾತು ಬಂದಿದೆ. ಇಷ್ಟನ್ನೇ ಹೀಗೆ ಯೋಚನೆ ಮಾಡೋರಿಗೆ ಈ ಶ್ಲೋಕ ಒಳ್ಳೆ ಕೊಟೇಶನ್. ಹೇಳಲಿಕ್ಕೆ ಏನು, ಶಂಕರನೂ ಅವನೇ, ಪರಬ್ರಹ್ಮನೂ ಅವನೇ, ಬ್ರಹ್ಮನೂ ಅವನೇ, ಹರಿಯೂ ಅವನೇ, ದೇವಿಯೂ ಅವನೇ, ಗಣಪತಿಯೂ ಅವನೇ, ಸ್ಕಂದನೂ ಅವನೇ ಅಂತ. ಆದರೆ ಒಂದು ಸೂಕ್ಷ್ಮ ಆಲೋಚನೆ ಮಾಡಬೇಕು. ನಾನು ಅದಕ್ಕೆ ಹಿಂದೆ ಯಾವಾಗಲೂ ಒಂದು ಮಾತು ಹೇಳಿದ್ದೇನೆ. ಒಂದು ಮಾತನ್ನು ಗ್ರಹಿಸುವಾಗ ಅದರ ಹಿಂದೆ ಮುಂದೆ ಏನಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ನಮಗೆ ಸಿಕ್ಕಿದ ಮಾತನ್ನು ಮಾತ್ರ ಆಲೋಚನೆ ಮಾಡಿ ಅಷ್ಟಕ್ಕೆ ಇಡೀ ಗ್ರಂಥ ಇದೆ ಅನ್ನೋದನ್ನು ಯೋಚನೆ ಮಾಡಬಾರದು. ಈಗ ಯಾರೋ ಒಬ್ಬ ರಾಜಕಾರಣಿ ಅಥವಾ ಯಾರೋ ಒಬ್ಬ ನಾಯಕ ನಟ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅಂತ ಇಟ್ಟುಕೊಳ್ಳಿ. ಅವನು ಹೇಳಿಕೆ ಕೊಟ್ಟದ್ದು ಆ ಸಂದರ್ಭದಲ್ಲಿ ಒಂದು ನೋವಿನ ಮಾತಾಗಿ ಹೇಳಿರ್ತಾನೆ. ಅದರ ಹಿಂದೆ ಮುಂದೆ ಇದ್ರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅನ್ನೋದನ್ನು ಹೇಳಿರ್ತಾನೆ. ಆದರೆ ಅದೆಲ್ಲವನ್ನು ಬಿಟ್ಟರು ನಮಗೆ ಬಿಸಿ ಬಿಸಿ ಸುದ್ದಿ ಆಗಬೇಕು, TRP ರೇಟ್ ಜಾಸ್ತಿ ಆಗಬೇಕು, ಅವನು ಕಾರಣಗಳನ್ನು ಕೊಟ್ಟು ಹೇಳಿದ ಮಾತನ್ನೆಲ್ಲ ಕತ್ತರಿಸಿ ಸುಮ್ಮನೆ ಅಷ್ಟು ಮಾತ್ರ ಅವನೇನು ಆಕ್ಷೇಪಾರ್ಹವಾಗಿ ಹೇಳಿದಾನೆ ಆ ಮಾತು ಮಾತ್ರ. ಏನಾಯಿತು, ಒಂದು ಸರ್ತಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಎಲ್ಲ ಕಡೆ ಮಾತು ಬಂದಾಗ ಪೇಜಾವರ ಶ್ರೀಗಳನ್ನು ಕೂಡ ಮಾತನಾಡಿಸಿದ್ರು. ಹಾಗೆ ಮಾತನಾಡಿಸುವಾಗ ಅವರು ಗುರುಗಳು ಅದು ಇದು ಎಲ್ಲ ಹೇಳಿ ಆದಮೇಲೆ ಮಧ್ಯದಲ್ಲಿ ಒಂದು ಮಾತು ಹೇಳಿದರು. ಅವರು ದೇವರ ಭಕ್ತರಾಗಿ ನಮಗೆ ಮಾನ್ಯರು, ಸ್ವತಃ ಅವರು ದೇವರು ಅಂತ ತಮ್ಮನ್ನು ತಾವೆಲ್ಲೂ ಹೇಳ್ಕೊಂಡಿಲ್ಲ, ಅದರಿಂದಾಗಿ ಅವರು ದೇವರಲ್ಲ, ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ ಅಂತ ಹೇಳಿದರು.
ಆ ಹಿಂದಿದ್ದೆಲ್ಲ ಮಾತುಗಳನ್ನು ಕತ್ತರಿಸಿದ್ರು, ಮಧ್ಯದ್ದು ಮಾತ್ರ ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ ಕಟ್ ಮಾಡಿದ್ರು. ಅದನ್ನು 10 ಸಲ ಪ್ರಸಾರ ಮಾಡಿದ್ರು. ಮಾಡಿ 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 ಎಲ್ಲರೂ ಕೇಳುದೆ ರಾಘವೇಂದ್ರ ಸ್ವಾಮಿಗಳ ನಾವೆಲ್ಲ ದೇವರು. ಈಗ ರಾಘವೇಂದ್ರ ಗುರುಗಳು ಅಂತ ನಾವು ಒಪ್ತೇವೆ, ಉಳಿದವರು ರಾಘವೇಂದ್ರ ಗುರುಗಳು ಅಂತ ಹೇಳುದು, ಆದ್ರೆ ಅವರಿಗೆ ಬೇರೆ ದೇವತೆಗಳ ಬಗ್ಗೆ ಗೊತ್ತಿಲ್ಲ. ಕೊನೆಯಲ್ಲಿ ಮತ್ತೆ ಮಾತು ಇದೆ, ಸೃಷ್ಟಿ ಸ್ಥಿತ್ಯಂತ ಕರಣೀಂ ಬ್ರಹ್ಮವಾಯು ಶಿವಾತ್ಮಿಕಾಂ ಸಸಂಜ್ಞಾಂ ಯಾತಿ ಭಗವಾನ್ ಏಕ ಏವ ಜನಾರ್ದನಃ. ಅಷ್ಟೇ ಅಲ್ಲದೆ ಪೃಥ್ವಿ ಮತ್ತೆ ಪ್ರಾರ್ಥನೆ ಮಾಡುವ ಮಾತು ಇದೆ, ನನ್ನ ಭೂಮಿಯ ಭಾರ ಹೆಚ್ಚುತ್ತಾ ಇದೆ, ಅದಕ್ಕೆ ನೀನು ಬಂದು ರಕ್ಷಣೆ ಕೊಡಬೇಕು ಅಂತ ವರಾಹದೇವರನ್ನ ಪ್ರಾರ್ಥಿಸುವಾಗ ಬಂದ ಮಾತು. ಅಲ್ಲಿ ಅವಳು ಹೇಳ್ತಾಳೆ, ಏಕ ಏವ ಬಹುರೂಪ ದೃಕ್, ಒಬ್ಬನೇ ನೀನು ಅವರವರ ಕೆಲಸಗಳನ್ನ ಅವರ ಒಳಗೆ ಇದ್ದುಕೊಂಡು ಮಾಡಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾ ಇದ್ದಿ ಅನ್ನುವ ಮಾತು ಬರುತ್ತೆ. ಅಂದ್ರೆ ಈ ತರದ ಮಾತುಗಳು ಹಿಂದೆ ಮುಂದೆ ಬಂದದ್ದನ್ನ ಆಲೋಚನೆ ಮಾಡಿ ಇದನ್ನು ಯೋಚನೆ ಮಾಡಿದ್ರೆ ಅಲ್ಲಿ ಬರುವಂತಹ ಮಾತಿಗೆ ಸ್ವಲ್ಪವೂ ದೋಷ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರವೇ ಆಚಾರ್ಯರು ಅಷ್ಟು ಒತ್ತು ಕೊಟ್ಟು ಹೇಳಿದರು, ವಿಷ್ಣು ಸಹಸ್ರನಾಮವನ್ನ ಚೆನ್ನಾಗಿ ಮನಸ್ಸಿಟ್ಟು ಅರ್ಥಪೂರ್ವಕವಾಗಿ ಪಾರಾಯಣ ಮಾಡಿದ್ರೆ ಈ ತರದ ಗೊಂದಲಗಳು ಬಂದಾಗಲೆಲ್ಲ ನಮಗೆ ಪರಿಹಾರ ಸಿಗುತ್ತೆ. ಇಲ್ಲೇನು ಬಂತು? ಹಿರಣ್ಯ ಗರ್ಭಾಯ ಅಂತ ಬಂತು. ಅದು ಭಗವಂತನಿಗೂ ನಾಮಾಂತರವಾಗಿ ಪುರಾಣದಲ್ಲಿ ಹಿರಣ್ಯ ಗರ್ಭ ಸೂಕ್ತ ಅಂತಾನೆ ಇದೆ. ಕಸ್ಮೈ ದೇವಾಯ ಹವಿಷಾ ವಿಧೇಮ. ಆಮೇಲೆ ಹರಯೇ, ಇದು ಪ್ರಸಿದ್ಧವಾದದ್ದೇ. ಶಂಕರ ಅಂತ ಭಗವಂತನಿಗೆ ಹೆಸರು. ಯಾಕೆಂದ್ರೆ ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತು ಅರ್ಯಮ ಶನ್ನೋ ವಿಷ್ಣು ರುರುಕ್ರಮ ಅಂತ ಅಲ್ಲಿ ಶಂ ಅನ್ನುವ ನಾಮಸ್ಮರಣೆಯನ್ನು ಮಾಡುವಾಗ ಶಂಕರ ಅನ್ನುವ ಶಬ್ದದ ಅರ್ಥ ಗೊತ್ತಾದ್ರೆ ನನಗೆ ಶಂಕರ ಅಂದ್ರೆ ರುದ್ರನೋ ವಿಷ್ಣು ಅಂತ ಸಂದೇಹ ಬರುವುದೇ ಇಲ್ಲ. ಶಂ ಅಂದ್ರೆ ಪೂರ್ಣ ಆನಂದ ಅಂತ ಅರ್ಥ, ಅಥವಾ ಪೂರ್ಣವಾದ ಸಂತೋಷ. ಶಂಕರ ಅನ್ನುವ ಹೆಸರು ಅಷ್ಟೇ ಅರ್ಥವನ್ನು ಹೇಳುತ್ತೆ. ಅದು ರುದ್ರನನ್ನಾಗ್ಲಿ ವಿಷ್ಣುವನ್ನಾಗ್ಲಿ ನೇರವಾಗಿ ಏನು ಹೇಳ್ತಾ ಇಲ್ಲ. ಅದು ಹೇಳುವುದೇನು ಅಂದ್ರೆ ಶಂ ಕರೋತಿ ಇತಿ ಶಂಕರ, ಯಾರು ಆನಂದವನ್ನು ಉಂಟು ಮಾಡ್ತಾನೋ ಅವನು ಶಂಕರ ಅಂತ. ಮುಖ್ಯವಾಗಿ ಆನಂದ ಉಂಟು ಮಾಡುವವನು, ಮೋಕ್ಷ ಕೊಟ್ಟು ಮೋಕ್ಷದಸ್ತು ಜನಾರ್ದನ ಅಂತ ಆನಂದವನ್ನು ಉಂಟು ಮಾಡುವವನು ಭಗವಂತನೇ. ಅದರಿಂದಾಗಿ ಒಂದು ಶಬ್ದದ ಮುಖ್ಯ ಅರ್ಥ ಭಗವಂತನೇ. ಆಮೇಲೂ ಕೂಡ ಮನಸ್ಸಿನ ಅಭಿಮಾನಿಯಾಗಿ ವಸ್ತುವನ್ನು ಹೇಗೆ ಸಿಕ್ಕಿತೋ ಅಷ್ಟರಲ್ಲಿ ತೃಪ್ತಿ ಪಡುವ ಹಾಗೆ ಮಾಡಿ ಸಂತೋಷವನ್ನು ಕೊಡುವವ ರುದ್ರದೇವನೂ ಹೌದು. ಆದ್ರಿಂದಾಗಿ ಅವನನ್ನೂ ಶಂಕರ ಅಂತ ಕರೆಯಿತು ಶಾಸ್ತ್ರ. ರುದ್ರೋ ಬಹುಶಿರಾ ಬಭ್ರುಹು. ವಿಷ್ಣು ಸಹಸ್ರನಾಮದಲ್ಲಿ ರುದ್ರ ಅನ್ನೋ ಹೆಸರನ್ನ ಪರಮಾತ್ಮನಿಗೆ ಹೇಳುತ್ತೆ. ಸ್ಕಂದೋ ಸ್ಕಂದಧರ ಅಂದ್ರೆ ಸ್ಕಂದ ಅನ್ನುವ ಶಬ್ದವನ್ನು ತೆಗೆದುಕೊಂಡಾಗ ವಿಷ್ಣು ಸಹಸ್ರನಾಮ ಮತ್ತೆ ಭಗವಂತನನ್ನೇ ಹೇಳುತ್ತೆ. ಆದಿತ್ಯೋ ಜ್ಯೋತಿರಾದಿತ್ಯ, ಆದಿತ್ಯ ಅನ್ನುವ ಶಬ್ದ ಮತ್ತೆ ಭಗವಂತನನ್ನೇ ಹೇಳುತ್ತೆ. ಹೀಗೆ ನೀವು ಆ ಪದಗಳನ್ನು ಹುಡುಕ್ತಾ 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 ಹೋದ್ರೆ ಲೋಕದಲ್ಲಿ ಬಂದ ಅಷ್ಟೂ ಶಬ್ದಗಳು ಭಗವಂತನನ್ನ ಪ್ರತಿಪಾದಿಸುತ್ತೆ ಅಂತ ಅನ್ನೋದು. ವಸ್ತುತಃ ಸಹಸ್ರನಾಮ ಅಂದ್ರೆ ಒಂದು ಸುಮಾರು 30-40 ಸಹಸ್ರನಾಮಗಳಿವೆ. ವಾಸುದೇವ ಸಹಸ್ರನಾಮವೇ 2 ಇದೆ, ನರಸಿಂಹ ಸಹಸ್ರನಾಮ 3 ಇದೆ, ಬೇರೆ ಬೇರೆ ಪುರಾಣಗಳಲ್ಲಿ ಬಂದದ್ದು. ಆದ್ರೆ ಅದು ಯಾವುದೂ ಪ್ರಸಿದ್ಧ ಆಗದೆ ವಿಷ್ಣು ಸಹಸ್ರನಾಮನೇ ಯಾಕೆ ಅಷ್ಟು ಪ್ರಸಿದ್ಧ ಆಯಿತು ಅಂದ್ರೆ ಅದರಲ್ಲಿ ಹೇಳಿದ ವಿಷಯ ಅದು ಪ್ರಮೇಯ ಮತ್ತು ಪ್ರಮಾಣ ಎರಡೂ ವಿಷಯದಲ್ಲಿ ಅತ್ಯಂತ ನಾಮ ಪ್ರಪಂಚವನ್ನು ಚೆನ್ನಾಗಿ ಪರಿಚಯಿಸುವಂತಹ ಒಂದು ಅಪೂರ್ವವಾದ ಕೃತಿ. ಹಾಗಾಗಿ ಅದನ್ನ ಅಷ್ಟು ಒತ್ತು ಕೊಟ್ಟು ಜ್ಞೇಯಂ ಪಾಠ್ಯಂಚ ತದ್ವಯಂ ಎರಡನ್ನೂ ಕೂಡ ಮನುಷ್ಯ ಆದವನು ಪಾರಣೆ ಮಾಡಬೇಕು. ಅದು ಗೀತೆ ಮತ್ತು ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ಒತ್ತು ಕೊಟ್ಟರು ಈ ಕಾರಣದಿಂದ. ವಿದ್ಯಾಮಾನ್ಯರಂತೂ ಒತ್ತಿ ಒತ್ತಿ ಹೇಳ್ತಾ ಇದ್ರು, ನಮ್ಮ ಮನುಷ್ಯತ್ವ ಸಾರ್ಥಕ ಆಗುವುದೇ ಭಗವಂತನ ಈ ನಾಮಸ್ಮರಣೆಯನ್ನು ಉಚ್ಚಾರಣೆ ಮಾಡುವುದರಿಂದ. ಅದು ಬದುಕಿನ ಎಲ್ಲ ಏಳಿಗೆಗೂ ಶ್ರೇಯಸ್ಸಿಗೂ ಕಾರಣ. ಶನಿಯ ದೋಷ ಅದು ಇದು ಅಂತ ಏನೇನೋ ಹೇಳಿ ಜ್ಯೋತಿಷ್ಯದ ಕಾರ್ಯಕ್ರಮ ಅಂತ ಹೇಳಿ ಮನೆಯಲ್ಲೆಲ್ಲ ಹೊಗೆ ಎಬ್ಬಿಸುವುದರ ಬದಲು ನಂಬಿಕೆಯಿಂದ ಮನೆಯಲ್ಲಿ ಭಕ್ತಿಪೂರ್ವಕವಾಗಿ ಮನೆಯವರೆಲ್ಲರೂ ಸೇರಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಎಂಥ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ ಅಂತ. ಅಂದ್ರೆ ಈ ಮಾತು ಬಂತಿಲ್ಲಿ ತಾರಾಯ ಅಂತ. ಈ ಮಾತನ್ನ ಮತ್ತೆ ಅಲ್ಲಿ ಜೋಡಿಸಿ ಹೇಳಿತು. ಅಂದ್ರೆ ಈ 3 ಹೆಸರುಗಳನ್ನು ಹೇಳಿ ಈ 3 ರೂಪಗಳನ್ನು ಇಟ್ಟುಕೊಂಡೇ ಓಂಕಾರವನ್ನು ಪ್ರತಿಪಾದನೆ ಮಾಡಿ. ತಾರ ಅಂದ್ರೆ ಏನರ್ಥ? ತರಣ ಮಾಡಿಸುವವನು, ದಾಟಿಸುವವನು ಅಂತ ಅರ್ಥ. ತಾರಯತೀತಿ ತಾರಹ, ಯಾವುದು ದಾಟಿಸತ್ತೋ ಆ ಮಂತ್ರಕ್ಕೂ ತಾರ ಅಂದ್ರು, ಅಂದ್ರೆ ಓಂಕಾರಕ್ಕೆ. ಯಾರು ದಾಟಿಸ್ತಾನೋ ಅವನಿಗೂ ತಾರ ಅಂದ್ರು. ಅವನು ಭಗವಂತ ದಾಟಿಸುವವನು ಅನ್ನುವ ಕಾರಣದಿಂದ ಅವನಿಗೂ ತಾರ ಅನ್ನುವ ಹೆಸರು ಕೊಟ್ಟಿತು. ಒಟ್ಟೇನೇ ಇದು ಸರ್ಗ ಸ್ಥಿತಿ ಅಂತಕಾರಿಣೆ. ಅ ಅನ್ನುವುದು ಹುಟ್ಟುವುದು ಅಕ್ಷರ. ಮೊದಲು ಹುಟ್ಟುವುದು ಯಾವುದು ಹೇಳಿ? ಅ. ಮಗು ಅಳುವಾಗಿ ಶುರು ಮಾಡುವುದು ಅ ಅಂತಾನೆ. ಅದು ತಳುವುದಿಲ್ಲ ಮೊದಲು.
ಶುರು ಮಾಡೋ ಬಾಯಿ ತೆಗೆದೇ ಅಳುದು. ಅಕ್ಷರ ಆರಂಭ ಆಗುವುದೇ ಅಕಾರದಿಂದ. ಅಂದ್ರೆ ಅ ಅನ್ನೋದು ಹೇಳಲಿಕ್ಕೆ ಸ್ಪಷ್ಟವಾಗಿ ಬಂತು ಅಂದ್ರೆ ಸೃಷ್ಟಿ ಆಯಿತು ಅಂತ ಲೆಕ್ಕ. ಬಾಯಿ ಮಾತನಾಡಲಿಕ್ಕೆ ಶುರುವಾಯಿತು ಅಂತ ಅರ್ಥ. ಅಂದ್ರೆ ಅದು ಸರ್ಗ. ಆಮೇಲೆ ಉ ಅನ್ನೋದು ನಮ್ಮ ಬಾಯಿಯನ್ನು ನಾವು ಅಷ್ಟು ಕಂಟ್ರೋಲಿಗೆ ತಂದುಕೊಂಡ್ವಿ. ಬೇರೆ ಅಕ್ಷರಗಳನ್ನು ಹೇಳುವಾಗ, ಈಗ ಅಕಾರ ಹೇಳುವಾಗ ನಮ್ಮ ಬಾಯಿಯನ್ನು ತೆರೆದ್ರೆ ಮಾತ್ರ ಸಾಕು. ಅದರಲ್ಲಿ ಮತ್ತೆ 2 ತರ ಆಕಾರಗಳಿವೆ. ಹುಬ್ಬಳ್ಳಿಯವರ ಆಕಾರ ಒಂದು ಸ್ವಲ್ಪ ಬೇರೆ ತರ ಇದೆ, ಏವ ಅಂತ. ಅದು ಬಿಟ್ಟು ಇನ್ನೊಂದು ಆಕಾರ ಇದೆ, ಅದು ಸಂವೃತ ವಿವೃತ ಅಂತ 2 ತರದ ಆಕಾರ. ಅದು ಬಿಟ್ರೆ ಮತ್ತೆ ಸ್ಥಿತಿಯನ್ನ ಹೇಳುವಂತಹದ್ದು ಉ. ಉ ಅಂದ್ರೆ ಅದು ಉತ್ಕೃಷ್ಟ. ಅದು ಈ ಸೃಷ್ಟಿಸುವುದು ದೊಡ್ಡದಲ್ಲ, ನಾಶ ಮಾಡುವುದು ದೊಡ್ಡದಲ್ಲ. ಕುಂಬಾರ ಮಾಡುವಂತಹದ್ದು ಒಂದು ಅರ್ಧ ಗಂಟೆ ತಗೊಳ್ಬಹುದು ಒಂದು ಮಡಿಕೆಯನ್ನು ಸೃಷ್ಟಿ ಮಾಡಲಿಕ್ಕೆ. ಆಮೇಲೆ ಒಂದು 100 ವರ್ಷ ಮಡಿಕೆ ಹಾಗೆ ಇರುತ್ತೆ ಅಂತ ಇಟ್ಕೊಳ್ಳಿ, ರಕ್ಷಣೆ ಮಾಡಿ ಯಾರೋ ಇಟ್ಕೊಂಡಿರ್ತಾನೆ. ನಾಶ ಮಾಡ್ಲಿಕ್ಕೆ 1 ಸೆಕೆಂಡ್ ಸಾಕು. ಆದ್ರೆ ಮಧ್ಯದಲ್ಲಿ 100 ವರ್ಷ ಅದು ಯಾರ ಕೈಗೂ ಸಿಗದ ಹಾಗೆ, ಯಾರು ಹೊತ್ತಾಕದ ಹಾಗೆ, ಯಾರು ಅದನ್ನು ಜಾಗ್ರತೆಯಿಂದ ಎತ್ತುವಾಗ ಹಿಂದೆ ಮುಂದೆ ತಾಗಿಸದ ಹಾಗೆ ನೋಡಿಕೊಳ್ಳುವ 100 ವರ್ಷದ ಕೆಲಸ ಇದೆಯಲ್ವಾ, ಅದು ಉತ್ಕೃಷ್ಟ. ಅದಕ್ಕೆ ಸ್ಥಿತಿ ಇನ್ನು. ಕೊನೆಯದು ಮ ಅಂದ್ರೆ ಮರ್ದನ, ಅದು ನಾಶ ಮಾಡುವುದು. ಅದು ಅಂತಕಾಯ, ನಾಶ ಮಾಡುವವನು. ಅದಕ್ಕೆ ಹಿರಣ್ಯ ಗರ್ಭ, ಹರಿ ಮತ್ತು ಶಂಕರ ಅನ್ನುವ 3 ಹೆಸರಿನಿಂದ ಓಂಕಾರ ಪ್ರತಿಪಾದ್ಯನಾಗಿ ಸೃಷ್ಟಿ ಸ್ಥಿತಿ ಸಂಹಾರ ಅನ್ನುವ 3 ಕ್ರಿಯೆಗಳನ್ನ ಲೋಕದಲ್ಲಿ ಭಗವಂತ ನಡೆಸ್ತಾ ಇರ್ತಾನೆ. ಅಷ್ಟು ಹೇಳಿ ಸರ್ಗಸ್ಥಿತಿ ವಿನಾಶಾನಾಂ ಜಗತೋಯೋ ಜಗನ್ಮಯ ಮೂಲಭೂತಃ ನಮಸ್ತಸ್ಮೈ. ಸೃಷ್ಟಿಗೂ ಮೂಲ, ಸ್ಥಿತಿಗೂ ಮೂಲ, ಅಂತಕ್ಕೂ ಮೂಲನಾದಂತಹ ವಿಷ್ಣುವಿಗೆ ನಮಸ್ತಸ್ಮೈ ವಿಷ್ಣವೇ ಪರಮಾತ್ಮನೇ. ಈ ಎಲ್ಲದರ ಒಳಗೆ ಅಂತರ್ಯಾಮಿಯಾಗಿ ಇದ್ದು ಅದನ್ನೇ ಭಾಗವತದಲ್ಲಿ ಆಚಾರ್ಯರು ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ ಅಂತ ಒತ್ತಿ ಹೇಳಿದರು. ಬ್ರಹ್ಮನ ಒಳಗೆ ಬ್ರಹ್ಮನಾಗಿ, ಶಿವನ ಒಳಗೆ ಶಿವನಾಗಿ ಲೋಕದ ಸೃಷ್ಟಿ ಮತ್ತು ಸಂಹಾರ ಅನ್ನುವ ಕ್ರಿಯೆಯನ್ನ ನಡೆಸ್ತಾ ಇರ್ತಾನೆ ಅಂತ. ಚೂರು ಸಣ್ಣದು ಮಾಡಿ. ಇಷ್ಟು ಹೇಳಿದ ಮೇಲೆ ಇನ್ನೂ ಒಂದು ಸ್ವಲ್ಪ ಗೊಂದಲದ ಮಾತನ್ನ ವಿಷ್ಣು ಪುರಾಣ ಹೇಳುತ್ತಾ ಇದೆ. ಇಂಥ ತುಂಬ ಮಾತುಗಳು ಬರ್ತವೆ. ಗೊಂದಲದ ಮಾತುಗಳು ಅನ್ನುವಂಥದ್ದು ತುಂಬ ಬರುತ್ತೆ. ಜ್ಞಾನಸ್ವರೂಪಂ ಅತ್ಯಂತ ನಿರ್ಮಲಂ ಪರಮಾರ್ಥತಃ ತಮೇವಾರ್ಥಸ್ವರೂಪೇಣ ಭ್ರಾಂತಿ ದರ್ಶನತ ಸ್ಥಿತಂ. ಬಹಳ ಚೆನ್ನಾಗಿದೆ. ಜ್ಞಾನಸ್ವರೂಪಂ, ದೇವರು ಜ್ಞಾನಸ್ವರೂಪ, ಅತ್ಯಂತ ನಿರ್ಮಲ, ಅವನಲ್ಲಿ ಯಾವುದೇ ಥರದ ಮಲ ಇಲ್ಲ, ದೋಷ ಇಲ್ಲ. ಪರಮಾರ್ಥತಃ ಇರುವುದು ಅವನೊಬ್ಬನೇ. ಉಳಿದದ್ದೆಲ್ಲ ಅವನನ್ನೇ ಅರ್ಥಸ್ವರೂಪೇಣ ವಸ್ತುವಿನ ರೂಪದಲ್ಲಿ ನಾವು ತಿಳ್ಕೊಂಡ್ರೆ ಭ್ರಾಂತಿ ದರ್ಶನತ ಸ್ಥಿತಂ. ನಮ್ಮ ಕಾಣಿಕೆ ಅಂತ ಅನ್ನೋದು ಏನಿದೆ ಅದು ಬರೀ ಸುಳ್ಳು. ಭಗವಂತನೇ ಅರ್ಥ ಸ್ವರೂಪದಲ್ಲಿ ಇರುವುದು. ನಾವು ಕಾಣುವಂಥದ್ದು ಭಗವಂತನನ್ನ. ಅವನು ಜ್ಞಾನರೂಪನಾಗಿ ಈ ಜಗತ್ತಾಗಿ ಪರಿಣಾಮ ಹೊಂದಿ ನಿಂತಿದ್ದಾನೆ. ಅದರಿಂದಾಗಿ ಅಂತಹ ಭಗವಂತನನ್ನು ತಿಳ್ಕೊಳ್ಬೇಕು. ಹೇಗೆ ಅಂದರೆ ಈ ಎಲ್ಲ ವಸ್ತುವಿನ ಆತ್ಮವಾಗಿ, ಈ ಎಲ್ಲ ವಸ್ತುವಿನ ಸ್ವರೂಪವಾಗಿ ಭಗವಂತನೇ ಇದ್ದಾನೆ. ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಉಳಿದವರೆಲ್ಲ. ಆದರೆ ಅಲ್ಲಿಯೇ ಸ್ಪಷ್ಟ ಇದೆ. ಭ್ರಾಂತಿ ದರ್ಶನತಃ ಅಂತ ಹೇಳಿದ್ದು ನಮ್ಗೆ ಭ್ರಾಂತಿಯಿಂದ ಕಾಣುವುದು ಅಂತ ಅರ್ಥ ಅಲ್ಲ. ಭ್ರಾಂತಿಯಿಂದ ಕಾಣುವವರಿಗೆ, ಈಗ ಲೋಕದಲ್ಲಿ ಹಗ್ಗ ಹಾವಾಗಿ ಕಂಡಿತು ಅಂದ್ರೆ ಅದು ಎಲ್ರಿಗೂ ಕಾಣುವುದಲ್ಲ. ದಡ್ರಿಗೆ ಮಾತ್ರ ಹಾಗೆ ಹೆದರಿಕೆಯಿಂದ ಕಾಣುವುದು, ಅಜ್ಞಾನದಿಂದ ಕಾಣುವುದು ಹೊರತು ಎಲ್ಲರಿಗೂ ಒಂದು ವಸ್ತು ಯಾರು ನೋಡಿದ್ರು ಆ ಹಗ್ಗ ಹಾವಾಗೆ ಕಾಣುತ್ತೆ ಅಂತ ಅಂದ್ರೆ ನೀವು ಹೇಳಿದ ಪ್ರಕಾರ ಕರೆಕ್ಟ್. ಎಲ್ರಿಗೂ ಹಗ್ಗ ಹಾವಾಗಿ ಕಾಣ್ತಿಲ್ಲ. ಯಾರೋ ಕೆಲವರಿಗೆ ಅರ್ಜೆಂಟ್ ಓಡ್ತಾ ಇದ್ದವರಿಗೆ ಅಥವಾ ಅರ್ಧಮರ್ಧ ಗಮನಿಸಿದವರಿಗೆ ಅದು ಹಾವು ಅಂತ ಕಾಣಬಹುದು. ಹಾಗಾದ್ರೆ ಎಲ್ಲರಿಗೂ ಒಂದೇ ತರ ಕಂಡಾಗ ಮಾತ್ರ ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ. ಇಲ್ಲಿ ಅವರು ಹೇಳಿದ್ರು ಅದಕ್ಕೆ ತಮೇವ ಅರ್ಥ ಸ್ವರೂಪೇಣ ಭ್ರಾಂತಿ ದರ್ಶನತಃ. ಭಗವಂತ ಈ ಜಗತ್ತು ಪ್ರಯೋಜನಕಾರಿಯಾಗಿ ಇಷ್ಟು ಸುಂದರವಾಗಿ ನಿಂತಿದೆ, ಆದರೆ ದಡ್ಡರು ತಮ್ಮ ಭ್ರಾಂತಿಯನ್ನು ಲೋಕದಲ್ಲಿ ಇದೆ ಅಂತ ಭಾವಿಸ್ತಾರೆ ಅಂತ ನೇರವಾಗಿ ಅಷ್ಟೇ ಅರ್ಥ ಇರುವುದು. ಆದ್ರೆ ತಮಗೆ ಬೇಕಾದಾಗ ಅರ್ಥ ಮಾಡುವಾಗ ನಮ್ಮನ್ನೇ ಬೈಯುವುದನ್ನ ನಮ್ಗೆ ಸರಿಯಾದ ಮಾತು ಅಂತ ತಿಳಿಯುವ ಹಾಗೆ ವ್ಯಾಖ್ಯಾನ ಮಾಡಿ ಕೂತಿದ್ದಾರೆ. ವಸ್ತುತಃ ಹಾಗೆ ಅರ್ಥವನ್ನು ಹೇಳಿ ಬರುವುದೇ ಇಲ್ಲ. ಯಾಕೆಂದ್ರೆ ಮುಂದೆ ವಿಷ್ಣುಂ ಗ್ರಸಿಷ್ಣುಂ ವಿಶ್ವಸ್ಯ ಸ್ಥಿತೌ ಸರ್ಗೇ ತಥಾ ಪ್ರಭುಂ ಪ್ರಣಮ್ಯ ಜಗದೀಶಾನಂ ಅಜಂ ಅಕ್ಷಯಂ ಅವ್ಯಯಂ ಕಥಯಾಮಿ ಯಥಾಪೂರ್ವಂ ದಕ್ಷಾದ್ರಿ ಮುನಿಸತ್ತಮೈಃ ಪೃಷ್ಟಃ ಪ್ರೋವಾಚ ಭಗವಾನ್ ಅಬ್ಜಯೋನಿಃ ಪಿತಾಮಹಃ. ವಿಷ್ಣು ಈ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಒಳಗೆ ಪ್ರವೇಶ ಮಾಡಿದವನು ಆ ಅರ್ಥದಲ್ಲಿ ಹೇಳಿದ್ದು. ಅರ್ಥಸ್ವರೂಪೇಣ ಅಂತಂದ್ರೆ ಪ್ರತಿಯೊಂದು ಅರ್ಥದ ಒಳಗೂ ಇದ್ದುಕೊಂಡು ಅದಕ್ಕೆ ರೂಪ ಕೊಟ್ಟವ ಹೊರತು ಅವನೇ ವಸ್ತುವಾಗಿ ಪರಿಣಾಮ ಹೊಂದಿದ್ದಲ್ಲ. ಈಗ ಏನ್ ಹೇಳಿದಾಗಾಯ್ತು, ಅಕಸ್ಮಾತ್ ಇದೇ ಸರಿ ಅಂದ್ರೆ ಭಗವಂತನಿಂದ ಜಗತ್ತು ಸೃಷ್ಟಿ ಆಯಿತು, ಆಮೇಲೆ ಜಗತ್ತು ಭಗವಂತ ಆಯಿತು ಅಂತ ಈ ಅರ್ಥ ಮಾಡುವುದಾದ್ರೆ
ಮಡಿಕೆ ಸೃಷ್ಟಿ ಆಯಿತು, ಆಮೇಲೆ ಮಡಿಕೆ ಕುಲಾಲ ಆದ. ಕುಂಬಾರ ಅಂದರೆ ಮಡಿಕೆ, ಮಡಿಕೆ ಅಂದರೆ ಕುಂಬಾರ. ರೀ ಬೇರೆ ರೀ, ನಾನು ಬೇರೆ ಕುಂಬಾರ ಬೇರೆ. ಮಡಿಕೆಯನ್ನು ಕುಂಬಾರ ಅಂತ ಹೇಳ್ತೇವೆ ನಾವು, ಅಥವಾ ಕುಂಬಾರನನ್ನು ಮಡಿಕೆ ಅಂತ ಹೇಳ್ತೇವಾ? ಹಾಗೆ ಲೋಕದಲ್ಲಿ ಎಲ್ಲೂ ಪ್ರಯೋಗವೇ ಇಲ್ಲ. ಅಕಸ್ಮಾತ್ ಒಂದು ಸೃಷ್ಟಿ ಮಾಡಿದ ವಸ್ತುವೇ ವ್ಯಕ್ತಿ ಆಗುವುದಾದ್ರೆ ಒಬ್ಬ ಚಿತ್ರ ಮಾಡಿದ ಮೇಲೆ ಆ ವ್ಯಕ್ತಿಯೇ ಚಿತ್ರ ಆಗಬೇಕು, ಅಥವಾ ಒಂದು ಪದ್ಯ ಬರೆದ ಮೇಲೆ ಆ ವ್ಯಕ್ತಿಯೇ ಪದ್ಯ ಅಂತ ಹೇಳಬೇಕು. ಹಾಗಿಲ್ಲ, ವ್ಯಕ್ತಿ ಬೇರೆ ಇದೆ, ಸೃಷ್ಟಿಯಾದ ವಸ್ತು ಬೇರೆ ಇದೆ. ಇನ್ನೂ ಮೂಲದಲ್ಲಿ ಅರ್ಥ ಮಾಡಬೇಕಾದದ್ದೇನು ಅಂದರೆ ಪರಮಾರ್ಥತಃ ಅಂತ ಒಂದು ಶಬ್ದ ಇದೆ ಅಲ್ಲಿ. ಪರಮಾರ್ಥತಃ ಪರಮಾತ್ಮನಿಂದ ಸೃಷ್ಟಿಯಾದ ಈ ಜಗತ್ತು ಸುಳ್ಳು ಅಂತಾದರೆ ಪರಮಾತ್ಮನನ್ನೇ ಸುಳ್ಳು ಅಂತ ಹೇಳಿದ ಹಾಗಲ್ವಾ? ಸುಳ್ಳು ನಮ್ಮಲ್ಲಿಲ್ಲವಯ್ಯ, ನಮ್ಮನೆ ದೇವರು ಸುಳ್ಳೇ? ಸುಳ್ಳೇ ನಮ್ಮನೆ ದೇವರಲ್ಲ. ಅದನ್ನು ಓದುವಾಗ ಉಲ್ಟಾ ಮಾಡ್ಕೋಬೇಕು, ಇಲ್ಲಾಂದ್ರೆ ನಾವು ಅಂದ್ಕೊಂಡ ಅರ್ಥವೇ ಆಗುತ್ತೆ. ಜಗತ್ತಿನ ಇಷ್ಟು ಅದ್ಭುತವಾದ ಸತ್ಯರೂಪಿಯಾದ ಭಗವಂತ ಮಾಡಿದ ಸೃಷ್ಟಿ ಸುಳ್ಳಾಗೋದು ಸಾಧ್ಯನಾ? ಅಂದ್ರೆ ದೇವರನ್ನು ಇದಕ್ಕಿಂತ ಬೇರೆ ಬೈಯುವ ಅಗತ್ಯವೇ ಇಲ್ಲ. ದೇವರು ಇದ್ದಾನೆ, ದೇವರು ಮಾಡಿದ ಕೆಲಸ ಎಲ್ಲ ಸುಳ್ಳು. ನೀನು ಭಾರಿ ಒಳ್ಳೆಯವನಪ್ಪ, ಆದ್ರೆ ನೀನು ಮಾಡಿದ ಒಂದು ಕೆಲಸ ಸರಿ ಇಲ್ಲ ಅಂತ ಬೈದ ಹಾಗೆ. ನೀನು ಭಾರಿ ಒಳ್ಳೆಯವನು, ಪ್ರಾಮಾಣಿಕ, ನಿನ್ನಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಜಗತ್ತಿನಲ್ಲಿ ನೋಡ್ಲಿಕ್ಕೆ ಸಿಗಲ್ಲ, ಆದ್ರೆ ನೀನು ಮಾಡಿದ ಎಲ್ಲಾ ಕೆಲಸವೂ ಕೂಡ ಅಬದ್ಧವಾದದ್ದು, ಅಪ್ರಯೋಜಕವಾದದ್ದು, ಒಂದಕ್ಕೂ ಉಪಯೋಗ ಇಲ್ಲದ್ದು, ಬರೀ ನೋಡ್ಲಿಕ್ಕೆ ಮಾತ್ರ ಸಿಗುದು, ಕೈ ಹಾಕಿದ್ರೆ ಏನೂ ಇಲ್ಲ, ಬರೀ ಮೋಸ ಅಂತ ಒಂದು ರೀತಿ ದೇವರ ಸೃಷ್ಟಿಯನ್ನು ಒಪ್ಪಿಕೊಳ್ಳುವುದು. ದೇವರೇ ಹೇಳುದು, ಆಮೇಲೆ ಅಂದ್ರೆ ದೇವರನ್ನೇ ಹೇಳುದು, ಎಲ್ಲ ಸೃಷ್ಟಿಯನ್ನು ಮಾಡ್ತಾನೆ, ಎಲ್ಲ ಸ್ಥಿತಿಯನ್ನು ಮಾಡ್ತಾನೆ, ಎಲ್ಲ ಲಯವನ್ನು ಮಾಡ್ತಾನೆ ಅಂತ ಹೇಳುದು. ಆಮೇಲೆ ನೀನು ಮಾಡಿದ್ದೆಲ್ಲ ಕಣ್ಣು ಕಟ್ಟು ಅಂತ. ಹೀಗೆ ಅದಕ್ಕೆ ಇಷ್ಟು ಒತ್ತು ಕೊಟ್ಟು ಆಚಾರ್ಯರು ಹೇಳಿದು. ಮಾಯಾ ಅನ್ನುವ ಶಬ್ದಕ್ಕೆ ನೀವು ಅರ್ಥ ಮಾಡುವ ಹಾಗೆ ಕಣ್ಣು ಕಟ್ಟು ಅಂತ ಅರ್ಥ ಹೇಳಲಿಕ್ಕೆ ಬರುವುದಿಲ್ಲ ಎಲ್ಲ ಕಡೆ. ಮಾಯಾ ವಯುನಂ ಪ್ರೋಕ್ತಂ. ವಯುನ ಅಂದರೆ ತಿಳುವಳಿಕೆ, ಜ್ಞಾನ. ಮಾಯೆ ಅಂದರೆ ಜ್ಞಾನ, ಮಾಯೆ ಅಂದರೆ ಇಚ್ಛೆ, ಮಾಯೆ ಅಂದರೆ ಮಹಿಮೆ. ಎಲ್ಲ ದೇವರ ಮಾಯೆ. ಅಂದ್ರೆ ಏನರ್ಥ? ನಾವು ಇಲ್ಲಿ ತನಕ ಅನುಭವಿಸಿದ ಸುಖ ಸಂತೋಷ ಎಲ್ಲ ಸುಳ್ಳು ಅಂತ ಅರ್ಥನ? ನಾವೇನು ಹೇಳ್ತೇವೆ? ಏನೋ ಒಂದು ಅದ್ಭುತವಾದ ಘಟನೆ ಆಯಿತು, ನಾವು ತುಂಬ ಸಂತೋಷ ಪಟ್ವಿ, ನಾವು ಈ ಘಟನೆ ಆಗುವುದೇ ಇಲ್ಲ, ನಮ್ಮ ಕೈಯಲ್ಲಿ ಇಲ್ಲವೇ ಇಲ್ಲ, ನಾವು ಇಡೀ ಮನೆಯವರೆಲ್ಲ ಬೀದಿ ಪಾಲಾಗ್ತೇವೆ ಅಂತ ಅನ್ಕೊಂಡಿದ್ವಿ. ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಬಂದು ನಮ್ಮನ್ನ ಮಹಾತ್ಮನ ಹಾಗೆ ಬಂದು ರಕ್ಷಣೆ ಮಾಡಿದ. ಆಗ ನಾವೇನು ಹೇಳ್ತೇವೆ? ನಾವು ಯಾರನ್ನೂ ಅನ್ಕೊಂಡೇ ಇರಲಿಲ್ಲ ಇಂತಹ ಸಮಯದಲ್ಲಿ ಬಂದು ರಕ್ಷಣೆ ಮಾಡ್ತಾರೆ ಅಂತ. ಎಲ್ಲ ದೇವರ ಮಾಯೆ. ಅಂದ್ರೆ ಏನರ್ಥ? ದೇವರ ಮಹಿಮೆ ಅಂತ ಅರ್ಥ ಹೊರತು ದೇವರ ಮಾಯೆ ಯಾರು ಇಲ್ಲದೆ ಇದ್ದ ಒಬ್ಬ ಬಂದು ರಕ್ಷಣೆ ಮಾಡಿ ನಮಗೆ ಸುಳ್ಳೆ ಸುಖವನ್ನು ಕೊಟ್ಟದ್ದಲ್ಲ. ನಾವು ಸುಖ ಅನುಭವಿಸಿದ್ದು ಸತ್ಯ, ನಾವು ಕಷ್ಟ ಅನುಭವಿಸ್ತಾ ಇದ್ದದ್ದು ಸತ್ಯ, ಆ ಕಷ್ಟ ಪರಿಹಾರ ಆದದ್ದು ಸತ್ಯ, ನಮ್ಮ ಎದುರುಗಡೆನೆ ನಡೀತಾ ಇದೆ. ಇದು ಏನು ಮಾಡಿದ್ರು ಪರಿಹಾರ ನಮ್ಮ ಕೈಯಿಂದ ಆಗ್ತಾ ಇರಲಿಲ್ಲ ಅನ್ನೋದು ಸತ್ಯ. ಅದೂ ಆಯಿತು ಅನ್ನುವುದೇನಿದೆ ಅದು ದೇವರ ಮಹಿಮೆ. ಅದರಿಂದಾಗಿ ಮಾಯಾ ಅನ್ನುವ ಶಬ್ದಕ್ಕೆ ಆಚಾರ್ಯರು ಒಂದು ಸುಮಾರು ಏನಿಲ್ಲ ಅಂದ್ರೂ ಭಾಗವತ ತಾತ್ಪರ್ಯ ಒಂದರಲ್ಲೇ ಒಂದು 20-30 ಕಡೆ ಮಾಯೆ ಶಬ್ದಕ್ಕೆ ಬೇರೆ ಬೇರೆ ಸಂದರ್ಭದ ಅರ್ಥಗಳನ್ನ ಪುರಾಣಗಳಲ್ಲಿ ಬಂದ ಮಾತುಗಳ ಮೂಲಕ, ವೇದಗಳಲ್ಲೇ ಕೊಟ್ಟ ಶಬ್ದದ ಅರ್ಥದ ಮೂಲಕ ನಿರೂಪಿಸ್ತಾರೆ. ಇಡೀ ಜಗತ್ತು ಭಗವಂತನ ನಿಯಮನದಲ್ಲಿದೆ, ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾ ಮುಂದೆ ಇದೇ ಮಾತಿನ ಇನ್ನೊಂದು ವಿವರಣೆ ಅಲ್ಲಿ ಬರುತ್ತೆ. ಪರಸ್ಯ ಬ್ರಹ್ಮಣೋ ರೂಪಂ ಪುರುಷಃ ಪರಥಮಂ ದ್ವಿಜ ವ್ಯಕ್ತಾವ್ಯಕ್ತೇ ತಥೈವಾನ್ಯೇ ರೂಪೇ ಕಾಲಸ್ತಥಾ ಪರಂ ಪ್ರಧಾನ ಪುರುಷಾವ್ಯಕ್ತ ಕಾಲಾನಾಂ ಪರಮಂ ಹಿ ತತ್. ನೋಡಿ, ಮತ್ತೆ ಒಂದು ಎತ್ತಂಗಡಿ ಕೊಟ್ಟರು, ಮುಂದಿನ ಹೆಜ್ಜೆ ಅರ್ಥ ಮಾಡಿಕೊಳ್ಳಿ ಅಂತ. ಪ್ರಧಾನ ಪುರುಷ ಅವ್ಯಕ್ತ ಕಾಲಾನಾಂ ಪರಮಂ ಹಿ ತತ್. ಇಷ್ಟಕ್ಕೆ ಅವನು ಪರಮ. ಪ್ರಧಾನ ಅಂದ್ರೆ ಪ್ರಕೃತಿ, ಅದೇ ಪ್ರಧಾನ ಪುರುಷ ಅಂದ್ರೆ ಚತುರ್ಮುಖ ಬ್ರಹ್ಮ. ಅವ್ಯಕ್ತ ಪ್ರಕೃತಿ ಯಾರು? ಲಕ್ಷ್ಮೀದೇವಿ. ಆಮೇಲೆ ಕಾಲ ಅಂದ್ರೆ ರುದ್ರ. ಈ 3 ದೇವತೆಗಳನ್ನು ಇಟ್ಕೊಂಡ್ರಿ. ಅಲ್ಲಿ ಪ್ರಧಾನ ಪುರುಷ ಅಂದ್ರೆ ಇಬ್ಬರನ್ನು ಇಟ್ಕೊಳ್ಬಹುದು. ಒಂದು ಪ್ರಧಾನ ಅಂತಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಮೂಲಭೂತವಾದ ವಸ್ತುವಾಗಿರುವಂತಹ ಚತುರ್ಮುಖ, ಬ್ರಹ್ಮಾಂಡವೇ ಶರೀರವಾಗಿ ಉಳ್ಳವ. ಪುರುಷ ಅಂತಂದ್ರೆ ತಸ್ಮಾದ್ ವಿರಾಳ ಜಾಯತ ಅಂತ ಮತ್ತೆ ಪ್ರಾಣದೇವರ ಸೃಷ್ಟಿಯನ್ನು ಇಟ್ಟುಕೊಂಡಾಗ, ಅಂದ್ರೆ ಇಡೀ ಜಗತ್ತಿನಲ್ಲಿ ಎಷ್ಟು ವಸ್ತುಗಳಿವೆಯೋ ಅಷ್ಟೂ ವಸ್ತುಗಳ ಒಳಗೆ ಸೇರಿಕೊಂಡು ಭಗವಂತ ನಿಂತಿದ್ದಾನೆ, ಹಾಗೆಯೇ ಪ್ರಾಣನು ನಿಂತಿದ್ದಾನೆ ಅನ್ನುವ ಅರ್ಥದಲ್ಲಿ ಬಂದ ಶಬ್ದ. ಅವ್ಯಕ್ತ ಕಾಲಾನಾಂ, ಕಾಣದೇ ಇರುವಂತಹ ಕಾಲಸ್ವರೂಪಿಣಿಯಾದಂತಹ ದುರ್ಗಾರೂಪ ಮತ್ತು ಪ್ರಧಾನ ಪುರುಷನಾದ ಬ್ರಹ್ಮರೂಪ, ಇವರನ್ನು ಮೀರಿ ನಿಂತು ಭಗವಂತ ಸ್ಥಿತಿ, ಸರ್ಗ ಮತ್ತು ಈ ವಸ್ತುಗಳ ವ್ಯಕ್ತಿಗೆ ಕಾರಣನಾಗಿ ನಿಂತಿದ್ದಾನೆ. ವ್ಯಕ್ತಂ ವಿಷ್ಣು ತಥಾ ವ್ಯಕ್ತಂ ಪುರುಷ ಕಾಲ ಏವ ಚ ಕ್ರೀಡತೋ ಬಾಲಕಸ್ಯೇವ ಚೇಷ್ಟಾ ತಸ್ಯ ನಿಶಾಮಯ. ಇಷ್ಟೆಲ್ಲ ಆಗತ್ತಲ್ವಾ? ನಮಗೇನು, ಮನೆಯಲ್ಲಿ ಒಂದು 4 ಜನ ಊಟಕ್ಕೆ ಬಂದು ಹೋಗ್ತಾರೆ ಅಂತಂದ್ರೆ ಅವತ್ತು ಬೆಳಗಿನಿಂದ ಸಾಯಂಕಾಲ ತನಕ ದೊಡ್ಡ
ಒಂದು ಅಶ್ವಮೇಧ ಯಾಗ ಮಾಡಿದ್ರು ಅಷ್ಟು ಸುಸ್ತಾಗುದಿಲ್ಲ, ಅಷ್ಟು ಸುಸ್ತಾಗ್ಬಿಡುತ್ತೆ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ಮೂರ್ ಸಲ ಫೋನು, ಎಲ್ಲಿದ್ದಾರೆ, ಇಲ್ಲಿಗೆ ಬಂದ್ರ, ಅಲ್ಲಿಗೆ ಬಂದ್ರ, ಅದು ಗೊತ್ತಾಗ್ಲಿಲ್ವ, ಇಲ್ಲಿ ಗೊತ್ತಾಗ್ಲಿಲ್ಲ, ರೈಟ್ ತಗೊಳ್ಳಿ, ಲೆಫ್ಟ್ ತಗೊಳ್ಳಿ, ಫೋನ್ ಮಾಡಿ ಅಲ್ಲೇ ಸಮಯ ಖಾಲಿ ಆಗಿರುತ್ತೆ. ಅವನ್ ನೋಡಿದ್ರೆ ಅಷ್ಟೊತ್ತಿಗೆ ತಳಸ್ಪರ್ಶಿ ಅಡಿಗೆ ಆಗಿರುತ್ತೆ, ನೆಲಕ್ಕೆ ಬೆಂಕಿ ಹಿಡಿದು ಅಯ್ಯೋಯ್ಯೋ ಇವ್ರ ಹತ್ರ ಮಾತಾಡಿ ಇನ್ನೇನು ಆಯ್ತು ಅಂತ ಅದ ಇನ್ನೊಂದು ಪಕ್ಕಕ್ಕೆ ಪಾತ್ರೆಗೆ ಬಗ್ಗಿಸಿ ಗೊತ್ತಾಗದ ಹಾಗೆ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ, ನಮ್ಮಲ್ಲಿ ಒಂದು ಮಾಡ್ಲಿಕ್ಕೆ ಹೋದಾಗ ಇನ್ನೊಂದು ಕೈ ಜಾರ್ತಾ ಇರುತ್ತೆ. ಮನೆಯಲ್ಲಿ ಅವ್ರು ನಾನೇ ಎಲ್ಲ ಮಾಡ್ಬೇಕೇನ್ರಿ, ನೀವು ಒಂಚೂರು ಹೇಳಿ ಅಂತ ಮನೆಯವರನ್ನೊಂದಿಷ್ಟು ಬೈದು, ಮಕ್ಕಳನ್ನೊಂದಿಷ್ಟು ಗೋಗರದು, ಎಲ್ಲರ ಹತ್ರನೂ ಹೇಳ್ಕೊಂಡು ಇವತ್ತು ನಮ್ಮನೆಗೆ ಒಂದಿಷ್ಟು ಜನ ಬರ್ತಾರೆ ಅಂತ ಅದನ್ನು 10 ಸಲ ಹೇಳಿ, ಬರೋದು 4 ಜನ ಆದ್ರೆ ಅದನ್ನು 10 ಸಲ ಹೇಳದೆ ಇದ್ರೆ ಸಮಾಧಾನ ಇರಲ್ಲ. ಒಂದು ಮನೆ ಇಷ್ಟು ಸಣ್ಣ ಕೆಲಸಕ್ಕೆ ನಾವು ಏನೇನೇನೇನೇನೇನ್ ಪರದಾಟ ಪಡ್ತೇವೆ. ಆದ್ರೆ ಭಗವಂತ ಇಷ್ಟು ಜಗತ್ತಿನ ಎಲ್ಲ ನಿಯಮನಗಳನ್ನ, ವ್ಯವಸ್ಥೆಯನ್ನ, ಸೃಷ್ಟಿಯನ್ನ ಆಯಾ ಕಾಲದ ಯೋಗ್ಯತೆ ಕಾಲಕ್ಕೆ ಅನುಗುಣವಾಗಿ ವ್ಯವಸ್ಥೆ ಮಾಡ್ತಾನಲ್ವಾ? ಹೇಗ್ ಮಾಡ್ತಾನೆ? ನಾವು ನಮ್ಮ ತರ ದೇವರನ್ನು ಯೋಚನೆ ಮಾಡ್ತೇವೆ, ಪಾಪ ದೇವ್ರಿಗೆ ತುಂಬಾ ಕಷ್ಟ ಆಗಿರ್ಬೇಕು ಅಂತ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಕ್ರೀಡತೋ ಬಾಲಕಸ್ಯೇವ ಚೇಷ್ಟ. ಒಂದು ಸಣ್ಣ ಮಗು ಮನೆಯಲ್ಲಿ ನೀವು ಆಟಿಕೆಗಳನ್ನೆಲ್ಲ ಇಟ್ಟಿದ್ರೆ, ಮಣ್ಣನ್ನು ಇಟ್ಟಿದ್ರೆ, ಆ ಮಣ್ಣನ್ನ ಗುಡ್ಡೆ ಮಾಡಿ 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 ಕಾಲನ್ನು ತೂರಿಟ್ಟು ಅದ್ರಲ್ಲೊಂದು ಮನೆ ಮಾಡುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಅದನ್ನು ತುಳಿದು ಪುಡಿ ಮಾಡಿ ಹೋಗುತ್ತೆ. ಅದಕ್ಕೆ ಕಟ್ಟುವಾಗ್ಲೂ ಅಯ್ಯೋ ಇದು ನನ್ನ ಮನೆ ಅಂತ ಅವು ಏನೂ ಇರಲಿಲ್ಲ. ಹೋಗುವಾಗ್ಲೂ ಅದನ್ನು ತುಳಿದು ಹೋಗಿ ಅಯ್ಯೋ ನನ್ನ ಮನೆ ಒಡೆದೋಯ್ತು ಅದೂ ಇಲ್ಲ. ಹೇಗೆ ಚೆನ್ನಾಗಿ ಕಟ್ಟತ್ತೆ ಹಾಗೆ ಚೆನ್ನಾಗಿ ಒಡೆದು ಹೋಗುತ್ತೆ. ಅಷ್ಟೇ ಖುಷಿಯಿಂದ ಕಟ್ಟತ್ತೆ, ತಲೆ ಬಿಸಿ ಮಾಡ್ಕೊಂಡು ಅಯ್ಯೋ ನಾನೊಂದು ದೊಡ್ಡ ಮನೆ ಕಟ್ಟಿದೆ, ಅದಕ್ಕೆ ಎಷ್ಟು ಕಷ್ಟ ಆಯ್ತು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒದ್ದಾಡದೆ, ಏನೂ ಇಲ್ಲ. ಕ್ರೀಡತಃ ಸಂತೋಷದಿಂದ ಮಗು ಆನಂದದಿಂದ ಆ ಕೆಲಸವನ್ನ ಅನಾಯಾಸವಾಗಿ ಹೇಗೆ ಮಾಡುತ್ತೋ ಹಾಗೆ ಈ ಜಗತ್ತಿನ ಸೃಷ್ಟಿ ಅನ್ನುವುದನ್ನ ಭಗವಂತ ಮಾಡ್ತಾನೆ. ಇದು ಉಪನಿಷತ್ತಿನಲ್ಲಿ ಇನ್ನೊಂದು ರೀತಿ ಬಂದಿದೆ. ಹಿಂದೆಯೂ ಒಮ್ಮೆ ನೆನಪಿಸಿದ್ದೆ, ಆದ್ರೆ ಆ ಮಾತನ್ನು ನೆನಪಿಸಿದಷ್ಟು ಸಂತೋಷ ಆಗುತ್ತೆ. ಷಟ್ಪ್ರಶ್ನದಲ್ಲಿ ಆರಂಭದಲ್ಲಿ, ಆಥರ್ವಣದಲ್ಲಿ ಆರಂಭದಲ್ಲಿ ಬರುವ ಮಾತು, ಯಥೋರ್ಣನಾಭಿಹಿ ಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ. ಈ ವಿಶ್ವವು ಭಗವಂತನಿಂದ ಹುಟ್ಟತ್ತೆ. ಅದಕ್ಕೆ 3 ದೃಷ್ಟಾಂತ ಕೊಟ್ರು. ಯಥಾ ಊರ್ಣನಾಭಿಹಿ ಸೃಜತೆ ಗೃಹತೆ ಚ. ಊರ್ಣನಾಭಿ ಅಂದ್ರೆ, ಊರ್ಣ ಅಂದ್ರೆ ಉಣ್ಣೆ. ಊರ್ಣ ಅನ್ನುವ ಶಬ್ದವೇ ಕನ್ನಡದಲ್ಲಿ ಉಣ್ಣೆ ಆಗಿದ್ದು. ಅಂದ್ರೆ ಈ ಜೇಡ ತನ್ನ ಹೊಟ್ಟೆಯಲ್ಲಿ ಒಂದಿಷ್ಟು ಮೇಣ ಹಿಡ್ಕೊಂಡಿರುತ್ತೆ, ನೂಲನ್ನು. ಆ ಮೇಣವನ್ನು ಅದು ಹೊರಗೆ ಹಾಕತ್ತೆ, ಇಡೀ ಬಲೆ ಕಟ್ಟತ್ತೆ. ಬಲೆ ಕಟ್ಟಿ ಆದ್ಮೇಲೆ ಅದಕ್ಕೆ ಪ್ರೋಟೀನ್ ಸಿಗುದು, ಮತ್ತೆ ಅದರಿಂದಲೇ ಅದನ್ನು ಇಡೀ ವಾಪಸ್ ತೆಗೆದುಕೊಂಡು ಮತ್ತೆ ಎಲ್ಲ ಈ ಗಾಳಿ ಓಡಿ ಹೋಗಿ 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 ಅದರಲ್ಲಿ ಧೂಳು ಕಸ ಎಲ್ಲ ಅಂಟ್ಕೊಂಡಿರುತ್ತಲ್ವಾ, ಅದೇ ಅದಕ್ಕೆ ಪ್ರೋಟೀನ್. ಅದೆಲ್ಲ ಒಂದು ಸರ್ತಿ ನುಂಗಿ ಅದರಲ್ಲಿ ಸಿಕ್ಕಿದ ಧೂಳನ್ನೆಲ್ಲ ತಿಂದು ಅದು ಹೊಸದ ಆ ಬಲೆ ಜೀರ್ಣ ಆಗುದಿಲ್ಲ. ಬಲೆಯ ಜೊತೆಗೆ ಅಂಟಿಕೊಂಡದ್ದೆಲ್ಲವೂ ಜೀರ್ಣ ಆಗಿ ಮತ್ತೆ ವಾಪಸ್ ಹಿಡ್ಕೊಂಡು ಮತ್ತೆ ಸೃಷ್ಟಿ ಮಾಡುತ್ತೆ. ಅದು ಸಾಯೋ ತನಕ ಅದ್ರ ಒಳಗಿದ್ದದ್ದು ಈಗ ನಮ್ಮ ಹೊಟ್ಟೆಯೊಳಗೆ ಹೋಗಿದ್ದೇನಾಗುತ್ತೆ ಅಂದ್ರೆ, ಒಂದೋ ಜೀರ್ಣ ಆಗುತ್ತೆ, ಒಂದೋ ಮಾಂಸ ಏನಾದ್ರೂ ಮೂಲ ದೇಹದ ದ್ರವ್ಯವಾಗುತ್ತೆ, ಅಥವಾ ಮಲವಾಗಿ ಹೊರಗೆ ಹೋಗುತ್ತೆ, ಸೂಕ್ಷ್ಮ ಮನಸ್ಸಾಗುತ್ತೆ. ಜೇಡದ ಹೊಟ್ಟೆಯಲ್ಲಿ ಹೋದ ಈ ವಸ್ತು ಸೃಜತೆ, ತಾನೇ ಸೃಷ್ಟಿ ಮಾಡುತ್ತೆ. ಗೃಹತೆ, ನಿಮ್ಗೆ ಅದು ಸ್ಪಷ್ಟ ಗೊತ್ತಾಗುದಿಲ್ಲ ಅಂದ್ರೆ, ಮೇಲಿಂದ ಒಂದ್ ಸರ್ತಿ ಜೇಡ ಹೀಗೆ ಬಿತ್ತು ಅಂತ ಇಟ್ಕೊಳ್ಳಿ, ಕೆಳಕ್ಕೆ ಅದು ನೆಲಕ್ಕೆ ಬೀಳುವುದಿಲ್ಲ. ಅಷ್ಟರೊಳಗೆ ಅದು ಅಂಟಿಸಿಕೊಂಡು ತನ್ನ ಬಲೆಯನ್ನ ನೆಲಕ್ಕೆ ಬೀಳದ ಹಾಗೆ ಹಿಡ್ಕೊಳ್ಳುತ್ತೆ. ಮತ್ತೆ ವಾಪಸ್ ಹೀಗೆ ಹಿಡಿದು 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 ಮೇಲೆ ಹೋಗಿ ತನ್ನ ಗೂಡು ಸೇರ್ಕೊಳ್ಳುತ್ತೆ. ಒಂದು ಆಶ್ಚರ್ಯ ನೋಡಿ, ಇದನ್ನು ಯಾಕೆ ದೃಷ್ಟಾಂತ ಕೊಟ್ಟರು ಯೋಚನೆ ಮಾಡಿ. ಪ್ರಕೃತಿಯನ್ನ ಹಿಂದಿನವರು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರು ಅಂತ. ನಾವು ನೋಡಿದ ತಕ್ಷಣ ಅದು ಎಷ್ಟು ಆರ್ಟಿಸ್ಟಿಕ್ ಆಗಿ ಕಟ್ಟಿರುತ್ತೆ, ನಮ್ಗೆ ಅದು ಕಸ 1 ನಿಮಿಷಕ್ಕೆ ಜಾಡಿಸಿ ಕ್ಲೀನ್ ಆಯ್ತು ಮನೆ ಅಂತ ಸಂತೋಷ ಪಡ್ತೇವೆ. ಆದ್ರೆ ಅದು ಆ ಜಾಗದಲ್ಲಿ ಕಟ್ಟಲಿಕ್ಕೆ 10-15 ದಿವಸ ಸರ್ವೆ ಮಾಡುತ್ತೆ. ಯಾವ ಜಾಗದಲ್ಲಿ ಹೆಚ್ಚು ಪ್ರಾಣಿಗಳು ಓಡಾಡ್ತಾ ಇದ್ದಾವೆ. ಸಾಮಾನ್ಯ ನೀವು ನೋಡಿದ್ರೆ ಈ ದೀಪಗಳ ಹತ್ತಿರದಲ್ಲೇ ಇರುತ್ತೆ ಬಲೆಯನ್ನು ನೋಡಿದ್ರೆ, ಅಥವಾ ಬೆಳಕು ಬರುವ ಜಾಗದ ಸಂಧಿಯಲ್ಲಿ ಹೆಚ್ಚು ಇರುತ್ತೆ, ಅಲ್ಲಿಂದ ಪಾಸಾಗಿ ಹೋಗುವಂತದ್ದು ಅಂತ ಅದು ಗಮನಿಸಿ ಆಮೇಲೆ ನಾವು ಅನ್ಕೊಳ್ತೇವೆ ಅಲ್ಲಿಂದ ಅಲ್ಲಿ ಕಟ್ಟಿರುತ್ತೆ, ಹೇಗಪ್ಪ ಕಟ್ಟಿರುತ್ತೆ ಅಂತ. ಅದು ಅಲ್ಲಿಂದ ಕೆಳಕ್ಕೆ ಇಳಿದು ನೆಲಕ್ಕೆ ಅಂಟಿಸದೆ ಹಾಗೆ ಇಳ್ಕೊಂಡು ಹೋಗಿ ಆ ಮೂಲೆ ಕಟ್ಟಿ ಆಮೇಲೆ ಇಲ್ಲಿಂದ ಹೀಗೆ 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 ಜಾಡಿಸಿ, ನೀವು ಸ್ಕೇಲ್ ಹಿಡಿದು ಮಾಡಿದ್ರು ಅಷ್ಟು ಚೆನ್ನಾಗಿ ಆರ್ಟಿಸ್ಟಿಕ್ ಆಗಿ ಮಾಡ್ಲಿಕ್ಕೆ ಬರುವುದಿಲ್ಲ, ಅಷ್ಟು ಚೆನ್ನಾಗಿ ಕಟ್ಟತ್ತೆ. ಆಶ್ಚರ್ಯ ನೋಡಿ. ಅಷ್ಟು ಕಟ್ಟಿದ ಮೇಲೆ ಈಗ ನಾವು ಸೃಷ್ಟಿ ಮಾಡಿದ್ದೇನಾದ್ರೂ ಇದ್ರೆ, ಶಾಲೆಗೆ ಹೋಗ್ಲಿಕ್ಕೆ ಶುರುವಾದ ತಕ್ಷಣ ನಮ್ಮ ಮಾತು ಕೇಳುವುದನ್ನು ಮರ್ತು ಬಿಡುತ್ತೆ ಮಗು. ನೀನ್ ಹೇಳಿದ್ ಸರಿ ಇಲ್ಲ, ನಮ್ಮ ಟೀಚರ್ ಹೇಳಿದ್ ಹೀಗೆ ಅಂತ ನಮಗೆ ವಾದ ಮಾಡುತ್ತೆ. ಟೀಚರ್ ತಪ್ಪು ಹೇಳಿಕೊಟ್ರೆ ಅದನ್ನೇ ಸರಿ ಅನ್ಸುತ್ತೆ. ಏನೇ ಹೇಳಿ ನೀವು ಹೇಳಿಕೊಡಿ, ಏನೋ ಒಂದು ಸರಿಯಲ್ಲ, ಇದು ತಪ್ಪು ಹೇಳ್ಕೊಡ್ತಾ ಇದ್ರೆ, ಹೀಗಲ್ಲ ಹೀಗೆ, ನಿಮ್ಗೆ ಕರೆಕ್ಟ್ ಗೊತ್ತಿದೆ ಅದು. ಟೀಚರ್ ಹೀಗೆ ಹೇಳ್ಕೊಟ್ಟಿದ್ದು ನಾವು ಇದನ್ನೇ ಹೇಳುದು ಅಂತ. ನಮ್ಮದೇ ಮಕ್ಕಳು ನಾವು ಹೇಳಿದ ಮಾತು ಕೇಳಲಿಕ್ಕೆ ಸ್ವಲ್ಪ ಬುದ್ಧಿ ಬಂದ ತಕ್ಷಣ ಕೈ ತಪ್ಪಿ ಹೋಗುತ್ತೆ.
ನಾವೇ ಸೃಷ್ಟಿ ಮಾಡಿದ ಯಾವುದೇ ವಸ್ತುವಾದರೂ ಕೂಡ ಕೊನೆಯ ತನಕ ಸ್ಥಿತಿ ನನ್ನ ಕೈಯಲ್ಲಿ ಇದೆ ಅಂತ ಹೇಳಿಕ್ ಬರುವುದಿಲ್ಲ. ಒಂದು ಸ್ವಲ್ಪ ಕೈಗೆ ಬಲ ಬಂತು, ತಲೆಗೆ ಬುದ್ಧಿ ಬಂತು, ವ್ಯವಹಾರ ಗೊತ್ತಾಯಿತು ಅಂದ ತಕ್ಷಣ ಅಪ್ಪ ನೀವೆಲ್ಲ ಹಳೆ ಕಾಲದವರು, ನಿಮಗೆಲ್ಲ ಅರ್ಥ ಆಗಲ್ಲ, ಕೂತ್ಕೊಳ್ಳಿ ಸುಮ್ಮನೆ ಅಂತ ಹೇಳಿ ತಮ್ಮ ಕರ್ತವ್ಯ ಹೇಗಬೇಕೋ ಹಾಗೆ ಮಾಡ್ಕೊಂಡು ಹೋಗ್ತಾ ಇರುತ್ತು. ತನ್ನ ಮಗು ತಾನು ಹೇಳಿದಾಗ ಕೇಳುತ್ತೆ ಅಂತ ನಿಯಮನ ಮಾಡ್ಲಿಕ್ಕೆ ಬರುವುದಿಲ್ಲ. ಆದರೆ ಭಗವಂತನ ಕೈಯಲ್ಲಿ ಹಾಗಲ್ಲ. ಸೃಷ್ಟಿ ಆದ ಮೇಲೂ ಅದರ ಅಂತದ ತನಕವು, ಅದರ ಕೊನೆಯಾಗುವ ತನಕವು ಪೂರ್ತಿ ಹಿಡಿತ ಭಗವಂತನ ಕೈಯಲ್ಲೇ ಇರುತ್ತೆ. ನಾವು ಅನ್ಕೊಂಡಿರ್ತೇವೆ ಅಷ್ಟೇ. ನಮಗೆ ಕೊಟ್ಟ ಒಂದು ವ್ಯವಸ್ಥೆಯ ದೃಷ್ಟಿಯಲ್ಲಿ ಏನು ಸುಖ ದುಃಖ ಸಿಕ್ಕಿತು ಅಷ್ಟನ್ನು ನಾನೇ ಸಂಪಾದಿಸಿಕೊಂಡೆ ಅನ್ನೋ ಭ್ರಮೆಯಲ್ಲಿ ನಾವು ನಮ್ಮ ಸ್ವಾತಂತ್ರ್ಯವನ್ನು ಆಲೋಚನೆ ಮಾಡ್ತೇವೆ. ವಸ್ತುತಃ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರ ಅಂತ ಇದ್ರೆ ಅದು ಭಗವಂತ ಒಬ್ಬನೇ. ಪ್ರಕೃತಿ ಮಾನಿನಿಯಾದ ಲಕ್ಷ್ಮಿಗೂ ಸ್ವಾತಂತ್ರ್ಯ ಇಲ್ಲ. ಅಂಥದ್ರಲ್ಲಿ ಜೀವನಿಗೆ ಯಾವ ರೀತಿಯಿಂದಲೂ ಸ್ವಾತಂತ್ರ್ಯ ಇಲ್ಲ ಅಂತ ಅನ್ನೋದನ್ನು ಹೇಳ್ತಾ, ಜಗತ್ತಿನ ಸೃಷ್ಟಿಯ ಹಾಗೆ ಜೇಡ ಹೇಗೆ ಗೂಡನ್ನು ಬಲೆಯನ್ನು ಸೃಷ್ಟಿ ಮಾಡುತ್ತೋ ಹಾಗೆ ತಾನು ಸೃಷ್ಟಿ ಮಾಡ್ತಾನೆ ಅಂತ. ಜೇಡ ಸೃಷ್ಟಿ ಮಾಡುತ್ತಲ್ವ, ಆ ಬಲೆಯಲ್ಲಿ ಜೇಡ ಸಿಕ್ಕಾಕೊಳ್ಳುತ್ತಾ? ಅವ್ರು ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟರು ನೋಡಿ. ಒಂದು ಸೃಷ್ಟಿ ಮಾಡಿ ಮತ್ತೆ ವಾಪಸ್ ತಗೊಳುತ್ತೆ. ಅದರ ಸೃಷ್ಟಿ ಮಾಡಿದ ಮೇಲೆ ಅದರ ಮೇಲೇನೇ ಓಡಾಡುತ್ತೆ. ಎಷ್ಟು ಫಾಸ್ಟ್ ಆಗಿ ಓಡಾಡುತ್ತೆ ಅಂತಂದ್ರೆ ನಮ್ಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲಿಂದ ಎಲ್ಲೋ ಸಿಕ್ಕಿಕೊಂಡು ಇನ್ನೇನು ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋಷ್ಟೊಳಗೆ ಅದನ್ನು ಹಿಡಿದು ಅದಕ್ಕೆ ತಾನೇ ತನ್ನ ಮತ್ತೆ ಬಲೆಯಿಂದ ಸುತ್ತಿ ಹಾಕತ್ತೆ. ಅದು ಕೊಲ್ಲಲ್ಲ, ಅದಕ್ಕೊಂದು ಸುಮ್ಮನೆ ಅನಸ್ತೇಷ್ಯ ಕೊಡುತ್ತೆ, ಒಂದು ಸುಮ್ಮನೆ ಚುಚ್ಚತ್ತೆ. ಅದು ಕೈಕಾಲೆಲ್ಲ ಬಿದ್ದು ಹೋದಾಗುತ್ತೆ, ಚೂರು ಸುಮ್ಮನೆ ಅಲ್ಲಾಡ್ತಾ ಇರುತ್ತೆ. ನೀವು ಗಮನಿಸಬೇಕು, ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವನ್ನು ಗಮನಿಸಿದರೆ ಇಷ್ಟು ಕಲೀಲಿಕ್ಕಿದೆ ನಮಗೆ. ಅದು ತನ್ನ ಬಲೆಯಿಂದ ಸುತ್ತಿ ಹಾಕತ್ತೆ. ನಾವು ಮಾತ್ರ ಏನಾದರೂ ಸಿಕ್ಕಿದ ತಕ್ಷಣ ಗಬಕ್ಕ ಅಂತ ತಿನ್ನಬೇಕು ಅಂತ ಅನ್ಕೊಳ್ಳೋದು, ಅಥವಾ ಮುಚ್ಚಿಟ್ಟು ಯಾರಿಗೂ ಸಿಗದ ಹಾಗೆ ವ್ಯವಸ್ಥೆ ಮಾಡಬೇಕು ಅಂತ. ಅದೇನ್ ಮಾಡುತ್ತೆ ಅಂದ್ರೆ ಸುಮ್ಮನೆ ಆ ಬಲೆಯಲ್ಲಿ ಸುತ್ತಿ ಹಾಕಿ ಅದನ್ನು ಹಾಗೆ ಇಡುತ್ತೆ. 1 ದಿವಸ 2 ದಿವಸ ತನಗೆ ಯಾವಾಗ ಹಸಿವಾಗುತ್ತೋ ಆವಾಗ ಬಂದು ಅದನ್ನು ಮತ್ತೆ ತಲೆಯ ಮೇಲೆ ಕುಟುಕಿಯ ಮಧ್ಯದ ಭಾಗವನ್ನು ಕಿತ್ತುತ್ತೆ ಎಂದು ಒಳಗಿನ ಅಷ್ಟು ಆಹಾರವನ್ನು ಸ್ವೀಕಾರ ಮಾಡುತ್ತೆ. ಅಂದ್ರೆ ಜೇಡ ತಾನೇ ಸೃಷ್ಟಿ ಮಾಡಿದಂತಹ ಬಲೆಯಲ್ಲಿ ತಾನು ಸಿಕ್ಕಿ ಹಾಕಿಕೊಳ್ಳುವುದು ಇಲ್ಲವೇ ಇಲ್ಲ. ಹೀಗೆ ಭಗವಂತ ಸೃಷ್ಟಿ ಮಾಡ್ತಾನೆ, ವಾಪಸ್ಸು ತೆಗೆದುಕೊಳ್ತಾನೆ. ಹೊಟ್ಟೆಯಲ್ಲಿ ಅದಕ್ಕೆ ಇನ್ನೊಂದು ದೃಷ್ಟಾಂತ, ತಾಯಿಯ ಹೊಟ್ಟೆಯಲ್ಲಿ ಮಗು 9 ತಿಂಗಳು ಮಗು ಇರುತ್ತೆ. ಬೇರೆ ಎಲ್ಲ ವಸ್ತು ಜೀರ್ಣ ಆಗುತ್ತೆ, ಒಂದೋ ಮಲವಾಗಿ ಹೋಗುತ್ತೆ. ಆದರೆ ಇದು ಅತ್ಯಂತ ಬೇಕಾದ ವಸ್ತುವಾಗಿ ಹೊಟ್ಟೆಯಲ್ಲಿ 9 ತಿಂಗಳಿದ್ದು ಹಾಗೆ ಹೊರಗೆ ಬರುತ್ತೆ. ಭಗವಂತನು ಕೂಡ ಪ್ರಳಯ ಕಾಲದಲ್ಲಿ ಅಷ್ಟನ್ನು ಒಳಗೆ ನುಂಗಿದ್ದು ಅಂತಂದ್ರೆ ಅದನ್ನ ನಾಶ ಮಾಡಬೇಕು ಅಂತಲ್ಲ. ಕಟುಕ ಒಬ್ಬ ಕುರಿಗೆ ಮೇಯಿಸಿ ಮೇಯಿಸಿ ಕೊಬ್ಬಿಸಿ 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 ಕತ್ತರಿಸಿ ತನ್ನ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಮಾಡಿದ ಹಾಗೆ ಜಗತ್ತನ್ನ ಸೃಷ್ಟಿ ಮಾಡಿ ಪಾಲನೆ ಮಾಡಿ ಆಹಾ ಉಬ್ಬಿಸಿ 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 ಕೊನೆಗೆ ಸಂಹಾರ ಅಂತ ಗುಳುಮ್ ಅಂತ ನುಂಗಿದ ಕಟುಕನಿಗಿಂತ ಏನ್ರಿ ವ್ಯತ್ಯಾಸ ದೇವರು ಅಂದ್ರೆ ಅಂತ ಆಕ್ಷೇಪ ಮಾಡೋರಿಗೆ ಚೆನ್ನಾಗಿ ಕಾಣುತ್ತೆ. ಸಮುದ್ರದ ಮಧ್ಯದಲ್ಲಿ ದೊಡ್ಡ ದೊಡ್ಡ ಮೀನುಗಳಿರ್ತವೆ. ಎಷ್ಟು ದೊಡ್ಡದು ಅಂದ್ರೆ ನಮ್ಮ ಈ ಹಾಲ್ನ 2 ಪಾಲ್ನಷ್ಟು ದೊಡ್ಡದಿರುತ್ತೆ, ಅದಕ್ಕಿಂತೂ ಜಾಸ್ತಿ ಇರುತ್ತೆ. ಈ ಮೀನುಗಳು ಏನ್ ಮಾಡ್ತವೆ ಅಂತಂದ್ರೆ ಒಂದು ಸರ್ತಿಗೆ ಸುಮಾರು 1000-2000 ಮರಿಗಳನ್ನು ಇಡುತ್ತೆ. ಅಷ್ಟು ಮೀನುಗಳನ್ನು ಇಟ್ಟಾಗ ಅದು ಜೊತೆಗೆ ತಾಯಿ ಜೊತೆಗೆ ಓಡಾಡ್ತಾ ಇರುತ್ತೆ. ಆಗ ಏನಾಗುತ್ತೆ, ಬೇರೆ ಜಾತಿಯ ಮೀನುಗಳೆಲ್ಲ ಬಂದು ದಾಳಿ ಮಾಡಿ ಈ ಮೀನುಗಳನ್ನು ತಿನ್ಲಿಕ್ಕೆ ಬರುತ್ತೆ. ತಕ್ಷಣ ತಾಯಿ ಮೀನು ಏನ್ ಮಾಡುತ್ತೆ ಅಂದ್ರೆ ದೊಡ್ಡದಾಗಿ ಬಾಯಿ ತೆಗೆಯುತ್ತೆ. ಅಷ್ಟೂ 2000 ಮೀನುಗಳು ದೊಡ್ಡ ತಾಯಿಯ ಹೊಟ್ಟೆ ಒಳಗೆ ಹೋಗುತ್ತೆ. ಸ್ವಲ್ಪ ದೂರಕ್ಕೆ ಬರುತ್ತೆ. ಇನ್ನು ಯಾವ ಶತ್ರುಗಳು ಇಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ನಿಧಾನಕ್ಕೆ ಬಾಯಿ ತೆಗೆಯುತ್ತೆ. ಎಲ್ಲ ಅದರಲ್ಲಿ ಒಂದು ಕೂಡ ಕಮ್ಮಿ ಆಗದೆ ಅಷ್ಟೂ ಮೀನುಗಳು ಹೊರಗೆ ಬರ್ತವೆ. ಇಷ್ಟೇ ದೇವರು ಸೃಷ್ಟಿ ಮಾಡುವುದು ಅಂದ್ರೆ, ಪ್ರಳಯ ಮಾಡುವುದು ಅಂದ್ರೆ. ಸ್ವರ್ಗದ ಪ್ರಳಯದ ಕೊನೆಯಲ್ಲಿ ಇಡೀ ಜಗತ್ತನ್ನು ನುಂಗ್ತಾನೆ ಅಂದ್ರೆ ಸ್ವಾಪಂ ಪ್ರಾಪಯತೆ ಶ್ರಮಾಪಹೃದಯೇ ಕಲ್ಪಾವಸಾನೇ ಚ ಯಃ. ಹೊಟ್ಟೆಯಲ್ಲಿ ಮಗುವನ್ನ ತಾಯಿ ತೊಟ್ಟಿಲಲ್ಲಿ ತೂಗಿ ಸುಸ್ತಾದ ಮಗುವನ್ನ ಸಮಾಧಾನಿಸುವಂತೆ ಹೊಟ್ಟೆಯಲ್ಲಿಟ್ಟು ಭಗವಂತ ಪ್ರಳಯ ಕಾಲದಲ್ಲಿ ಜೀವಗಳಿಗೆ ಆನಂದವನ್ನು ಈತಾನೆ ಅನ್ನೋದು ಪ್ರಳಯದ ಕಾನ್ಸೆಪ್ಟು. ಸೃಜತೆ ಗೃಹತೆ ಚ. ಇನ್ನೊಂದು ಹೇಳಿದ್ರು, ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ. ದೇವರು ಸೃಷ್ಟಿ ಮಾಡ್ತಾನೆ, ಆದರೆ ನಾಶ ಮಾಡುವುದಿಲ್ಲ. ಪೃಥ್ವಿಯಲ್ಲಿ ಭೂಮಿಯಲ್ಲಿ ಎಲ್ಲೋ ಬೆಟ್ಟದ ತುದಿಯಲ್ಲಿ ಒಂದು ಬೀಜ ಬೀಳುತ್ತೆ, ಅದು ಮರವಾಗುತ್ತೆ, ಹೆಮ್ಮರವಾಗುತ್ತೆ, ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವಾಗುತ್ತೆ, ಅಷ್ಟು ಕಾಲ ಬದುಕತ್ತೆ. ನಾವ್ಯಾರು ಅಲ್ಲಿ ಹೋಗಿಲ್ಲ, ಸರ್ವೆ ಮಾಡಲಿಲ್ಲ, ಗುಂಡಿ ತೋಡ್ಲಿಲ್ಲ, ಪಾತಿ ಕಟ್ಟಲಿಲ್ಲ, ನೀರು ಹಾಕಲಿಲ್ಲ. ಅಯ್ಯೋ ಇಲ್ಲಿ ಸರಿಯಾಗಿ ಬಿಸಿಲು ಬರುವುದಿಲ್ಲ ಅಂತ ಮೇಲಿನ ಮರಗಳ ತಲೆಯನ್ನು ಕತ್ತರಿಸಲಿಲ್ಲ. ಆದ್ರೆ ಮರ ಹುಲುಸಾಗಿ ಬೆಳೆದು ಏನು ಎತ್ತರವಾಗಿ ನಿಲ್ಲತ್ತೆ. ಇದು ಒಂದು ಕಡೆ ಅಲ್ಲ, ಜಗತ್ತಿನ ನಾವು ನೋಡದ ಪರಿಸರ ಎಷ್ಟಿದೆಯೋ ಅದು ನಮ್ಗೆ ಊಹಿಸ್ಲಿಕ್ಕೂ ಆಗದಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಅಷ್ಟೂ ಜಾಗದಲ್ಲಿ ಈಗಲೂ ಓಷಧಯ ಸಂಭವಂತಿ. ಓಷಧಯ ಅಂದ್ರೆ ಸಸ್ಯಗಳು ಬೆಳೀತಾವೆ. ಅದಕ್ಕೆ ಶಬ್ದ ಹಾಕಿದ್ದು ನೋಡಿ, ಓಷಧಯ ಅಂತ. ದೇವರು ಸೃಷ್ಟಿ ಮಾಡಿದ್ರಲ್ಲಿ ಎಲ್ಲವೂ ಓಷಧಿಗಳೇ. ಓಷಧಿ ಅಂದ್ರೆ ಏನು ಹೇಳಿ? ಔಷಧೀಯ ಗುಣವುಳ್ಳದ್ದು ಅಂತ. ನಾಸ್ತಿ ಮೂಲಂ ಅನೌಷಧಂ.
ದೇವರು ಸೃಷ್ಟಿ ಮಾಡಿದ ವಸ್ತುವಿನಲ್ಲಿ ಯಾವುದೂ ವ್ಯರ್ಥ ಅಂತ ಇಲ್ಲವೇ ಇಲ್ಲ. ನಮ್ಮ ಸೃಷ್ಟಿಯಲ್ಲಿ ಒಂದು ಪ್ರಾಡಕ್ಟ್ ತರಲಿಕ್ಕೋಸ್ಕರ ನಾವು ಗಾಳಿ ಹಾಳು ಮಾಡ್ತೇವೆ, ನೀರು ಹಾಳು ಮಾಡ್ತೇವೆ, ಪರಿಸರ ಹಾಳು ಮಾಡ್ತೇವೆ, ಮಣ್ಣು ಹಾಳು ಮಾಡ್ತೇವೆ, ಶಬ್ದದಿಂದಾಗಿ ಕಿವಿ ಗಡಗಿಚ್ಚುವ ಹಾಗೆ ಕಿವಿ ತೂತು ಮಾಡಿಕೊಳ್ತೇವೆ. ಆಗೋದು ಒಂದೇ ಪ್ರೊಡಕ್ಷನ್, ಆದರೆ ಹಾಳಾಗೋದು ಪರಿಸರದಲ್ಲಿ ಇದ್ದ ಉಳಿದೆಲ್ಲವೂ. ಆದರೆ ದೇವರ ಸೃಷ್ಟಿಯಲ್ಲಿ ಏನೇ ಸೃಷ್ಟಿಯಾದರೂ ಆ ಸೃಷ್ಟಿ ಆದದ್ರಲ್ಲಿ ಏನಾದರೂ, ಈಗ ನೋಡಿ, ನಾವು ಉಸಿರಾಡ್ತೇವೆ, ನಮ್ಮನ್ನು ಸೃಷ್ಟಿ ಮಾಡಿದ್ರಿಂದಾಗಿ ಇಂಗಾಲದ ಡೈಆಕ್ಸೈಡ್ ಹೊರಗೆ ಬರುತ್ತೆ, ಅದು ವೇಸ್ಟ್ ಅಲ್ಲ, ಸಸ್ಯಕ್ಕೆ ಅದೇ ಆಹಾರ. ನಾವು ಬಿಟ್ಟ ಉಸಿರು ಸಸ್ಯಕ್ಕೆ ಆಹಾರವಾಗುತ್ತೆ, ಸಸ್ಯ ಬಿಟ್ಟ ಉಸಿರು ನಮ್ಗೆ ಆಹಾರ ಆಯಿತು. ಸರಿ ಆಯ್ತಲ್ಲ? ಇದು ಪ್ರತಿಯೊಂದು ಪ್ರಾಣಿಗಳಲ್ಲೂ ಈ ಥರದ ಒಂದು ಜೀವಸ್ಯ ಜೀವನಂ ಅನ್ನುವ ಲಿಂಕ್ ಇದೆ. ನಾವು ಪ್ರಾಣಿಗಳನ್ನು ಪಕ್ಷಿಗಳನ್ನು ಕೊಲ್ತಾ ಹೋಗುವಾಗ ಏನಾಗುತ್ತೆ ಅಂದರೆ ಒಂದು ಸಸ್ಯ ಸಂಪತ್ತೇ ನಾಶ ಆಗುತ್ತೆ. ಕೆಲವು ಹಕ್ಕಿಗಳೆಲ್ಲ, ಈಗ ನೀವು ಆಲದ ಮರ ಅಥವಾ ಅರಳಿ ಮರವನ್ನು ನೀವು ಬೀಜ ತಂದು ನೆಟ್ಟರೆ ಆಗೋದೇ ಇಲ್ಲ. ಅದು ಆ ಹಣ್ಣನ್ನು ಕಾಗೆ ತಿನ್ನಬೇಕು, ಕಾಗೆ ತಿಂದ ಹಿಕ್ಕೆಯಲ್ಲಿ ಬಿದ್ದರೆ ಮಾತ್ರ ಆ ಮರ ಬೆಳಿಲಿಕ್ಕೆ ಸಾಧ್ಯ. ಕಾಗೆ ಸಂತತಿ ನಾಶ ಆಯಿತು ಅಂತ ಇಟ್ಕೊಳ್ಳಿ, ಮುಂದೆಲ್ಲೂ ಅರಳಿ ಮರ ಬೆಳೆಯಲ್ಲ. ಇಂಥದ್ದು ಇದು ಒಂದಾಯ್ತಲ್ವ? ಹೀಗೆ ಸಾವಿರಾರು ಥರದ ಹಕ್ಕಿಗಳಿಂದ ಸಾವಿರಾರು ಥರದ ಬೀಜ ಸಂತಾನದ ಪ್ರವೃತ್ತಿ ಇದೆ. ಇವತ್ತು ಕಾಡುಗಳಲ್ಲಿ ಬೇರೆ ಬೇರೆ ಥರದ ಅಪೂರ್ವವಾದ ಮರಗಳು ನಾಶ ಆಗ್ತಾ ಇದೆ ಅಂದರೆ ಕಾರಣ ಅದಕ್ಕೆ ಅನೇಕ ಬಗೆಯ ಚಿಟ್ಟೆಗಳು ನಾಶ ಆಗ್ತಾ ಇರುವುದು, ಅನೇಕ ಬಗೆಯ ಪಕ್ಷಿಗಳು ನಾಶ ಆಗ್ತಾ ಇರುವುದೇ ಕಾರಣ. ಅದಕ್ಕೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಅದರಿಂದ ಏನೋ ಕೊಕ್ಕು ಚೆನ್ನಾಗಿದೆ, ಅದರ ಕೊಂಬು ಚೆನ್ನಾಗಿದೆ, ಅದರ ರೆಕ್ಕೆ ಚೆನ್ನಾಗಿದೆ, ಅದರ ಪುಕ್ಕ ಚೆನ್ನಾಗಿದೆ ಅಂತ ಕೊಂದ. ಅದರ ಪರಿಣಾಮ ಆ ಗಿಡವೇ ಬೆಳೆಯದ ಹಾಗೆ ಆಗ್ತಾ ಇದೆ. ಅಂದರೆ ಭಗವಂತನ ಸೃಷ್ಟಿಯಲ್ಲಿ ವ್ಯರ್ಥವಾದದ್ದು ಅಂತ ಯಾವುದೂ ಇಲ್ಲ. ನಾವು ಅನ್ಕೊಳ್ತೇವಷ್ಟೇ, ನಮಗೆ ಯಾವುದು ಉಪಯೋಗ ಬರಲಿಲ್ವೋ ಅದು ವ್ಯರ್ಥ ಅಂತ. ನಾವು ನಾಚಿಕೆ ಮುಳ್ಳು ಅಂತ ಬಿಸಾಕುವಂತಹ ಅತ್ಯಂತ ವೀಡು ಅಂತ ಭಾವಿಸಿದಂತಹ ಮುಟ್ಟಿದರೆ ಮುನಿ ಅನ್ನುವ ಗಿಡವೂ ಕೂಡ ಆರೋಗ್ಯದಲ್ಲಿ ಅತ್ಯಂತ ಪ್ರಧಾನವಾದ ಪಾತ್ರ ವಹಿಸುವಂತಹದ್ದು. ಇವತ್ತು ಫಿಸ್ತೂಲ ಅಥವಾ ಮೂಲವ್ಯಾಧಿ ಅಂತ ಏನು ಹೇಳ್ತಾರೆ, ಅದಕ್ಕೆ ಮುಟ್ಟಿದರೆ ಮುನಿಯಷ್ಟು ಒಳ್ಳೆಯ ಮದ್ದು ನಿಮ್ಗೆ ಇನ್ನೊಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉತ್ತಮವಾದ ಮದ್ದು. ನಮಗೆ ಅದು ಮುಳ್ಳು, ಅಯ್ಯೋ ಅದು ಕಿತ್ತು ಬಿಸಾಕ್ಬೇಕು, ಮನೆ ಸುತ್ತ ಎಲ್ಲೇ ಆದ್ರಿದ್ರೆ ನಾವು ಅದನ್ನು ಹತ್ತಿರ ಬೆಳಿಲಿಕ್ಕೆ ಬಿಡುವುದಿಲ್ಲ. ಇದು ಒಂದಲ್ಲ, ಇಂಥ ಸಾವಿರಾರು ಥರದ ಹುಲ್ಲು, ಸಾವಿರಾರು ಥರದ ಗಿಡಗಂಟೆಗಳು ಏನೇನೋ ಬೇಲಿಯಲ್ಲಿ ಬೆಳೆಯುತ್ತೆ ಅಂತ ನಾವು ಬಿಸಾಕ್ತೇವೆ, ಏನು ಅದರಿಂದಲೂ ಉಪಯೋಗ ಇದೆ. ದೇವರ ಸೃಷ್ಟಿಯಲ್ಲಿ ಹೇಗೆ ತಾನಾಗಿ ಬೆಳೆಯುತ್ತೆ ಮತ್ತು ಬೆಳೆದ ಯಾವುದೂ ಕೂಡ ವ್ಯರ್ಥವಾಗಿ ಇಲ್ಲ. ಅಂದರೆ ಸೃಷ್ಟಿಯಲ್ಲಿ ಎಷ್ಟು ಅಂಶಗಳನ್ನು ಹೇಳಿದ್ರು ನೋಡಿ. ಸೃಷ್ಟಿ ಆಯಿತು, ಮತ್ತೆ ವಾಪಸ್ಸು ತೆಗೆದುಕೊಳ್ತಾನೆ ದೇವರು, ಆದರೆ ಅದರಲ್ಲಿ ತಾನು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಅವನಿಂದ ಸೃಷ್ಟಿ ಆಗುತ್ತೆ, ಅದು ಅನಾಯಾಸವಾಗಿ, ಅಂದರೆ ಯಾರ ಸಹಾಯವೂ ಇಲ್ಲದೆ. ಎಲ್ಲಿ ನಿಮ್ಮ ಬೆಟ್ಟದ ತುದಿಯಲ್ಲಿ ಯಾರೂ ಕೂಡ ಅಲ್ಲಿ ಹೋಗಿ ಪಾತಿ ಕಟ್ಟಿ ನಡೆಸುವಂಥದ್ದಲ್ಲ, ತಾನಾಗೆ ಬೆಳೆಯುತ್ತೆ. ಹಾಗೆ ದೇವರು ಅನಾಯಾಸವಾಗಿ ಇನ್ನೊಬ್ಬರ ಸಹಕಾರ ಇಲ್ಲದೆ ಸೃಷ್ಟಿ ಮಾಡ್ತಾನೆ. ಮೂರನೇದು, ಯಥಾ ಸತಃ ಪುರುಷಾತ್ ಕೇಶಲೋಮಾನಿ. ಬದುಕಿರುವ ಮನುಷ್ಯನ ತಲೆಯಲ್ಲಿ ಹೇಗೆ ಕೂದಲು ಬೆಳೆಯುತ್ತೋ ಹಾಗೆ ಜಗತ್ತು ಪರಮಾತ್ಮನಿಂದ ಸೃಷ್ಟಿಯಾಗತ್ತೆ. ಇದೇನ್ರಿ, ಯಾಕೆ ಈ ಉತ್ತರ ಕೊಟ್ಟರು, ಈ ಉದಾಹರಣೆ ಕೊಟ್ಟರು? ನಮ್ಮ ತಲೆಗೂದಲು ನಾವು ಯೋಚಿಸಿದ್ರೂ ಬೆಳೆಯುತ್ತೆ, ಯೋಚಿಸದೇ ಇದ್ರೂ ಬೆಳೆಯುತ್ತೆ, ತಲೆ ಖರ್ಚು ಮಾಡಿದ್ರೂ ಬೆಳೆಯುತ್ತೆ, ತಲೆ ಖರ್ಚು ಮಾಡದೇ ಇದ್ರೂ ಬೆಳೆಯುತ್ತೆ. ತಾನಾಗಿ ಬೆಳೀತಾನೆ ಇರುತ್ತೆ. ಆಯಾಸ ಅಂತ ಅನ್ನೋದು ಇಲ್ಲವೇ ಇಲ್ಲ. ನಮಗೆ ಬೇರೆದ್ದೇನಾದ್ರೂ ಬೆಳೆಸ್ಬೇಕು ಅಂತಂದ್ರೆ ಎಷ್ಟು ಆಯಾಸ ಪಡ್ತೇವೆ. ಆದರೆ ಅನಾಯಾಸವಾಗಿ ತಲೆಗೂದಲು ಬೆಳೆಯುತ್ತೆ. ಬುದ್ಧಿ ಬೆಳೆಯುತ್ತೆ ಎಲ್ಲೋ ಗೊತ್ತಿಲ್ಲ. ಆದರೆ ತಲೆಗೂದಲು ಹೇಗೆ ಬೆಳೆಯುತ್ತೋ, ಸತಃ ಪುರುಷಾತ್, ಬದುಕಿರುವ ಮನುಷ್ಯನ ತಲೆಯಲ್ಲಿ ಹೇಗೆ ಕೂದಲು ಬೆಳೆಯುತ್ತೋ ಹಾಗೆ ಜಗತ್ತಿನಲ್ಲಿ ಪರಮಾತ್ಮನಿಂದ ಅನಾಯಾಸವಾಗಿ ವಸ್ತುಗಳು, ಪ್ರಾಣಿಗಳು, ಪಕ್ಷಿಗಳು ಸೃಷ್ಟಿಯಾಗ್ತಾವೆ ಅಂತ ಹೀಗೆ ಬೇರೆ ಬೇರೆ ದೃಷ್ಟಾಂತದ ಮೂಲಕ, ಅಂದರೆ ನಮ್ಮ ಸುತ್ತಲೇ ಇರುವ ಘಟನೆಗಳನ್ನೇ ಇಟ್ಟುಕೊಂಡು ದೇವರು ಮಾಡುವ ಸೃಷ್ಟಿಯ ಅರ್ಥೈಸುವಿಕೆಯನ್ನು ನಮಗೆ ಹೇಳಿಕೊಟ್ರು. ಅಂದರೆ ಅವರು ಪ್ರಕೃತಿಯ ಪ್ರತಿಯೊಂದು ಅಂಶವನ್ನು ಕೂಡ ಇಷ್ಟು ಸುಂದರವಾಗಿ ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ಆಲೋಚನೆ ಮಾಡ್ತಾ ಮತ್ತೆ ಮುಂದೆ ಒಂದು ಪ್ರಾರ್ಥನೆ ಬರುತ್ತೆ. ಮೈತ್ರೇಯರು ಭೂಮಿಯನ್ನ ವರಾಹದೇವರು ಎತ್ತಿದ ಕಥೆಯನ್ನು ಹೇಳುವ ಮುಂಚೆ ಅವಳು ಮಾಡಿದ ಪ್ರಾರ್ಥನೆ ಹೀಗಿದೆ: ನಮಸ್ತೆ ಪುಂಡರೀಕಾಕ್ಷ ಶಂಖಚಕ್ರ ಗದಾಧರ ಮಾಮುದ್ಧರ, ನನ್ನನ್ನ ಉದ್ಧಾರ ಮಾಡು ಅಂತ ಕೇಳ್ತಾಳೆ. ಕೇಳುವಾಗ ಪುಂಡರೀಕಾಕ್ಷ ಅಂತ ಸ್ಮರಣೆ ಮಾಡ್ತಾಳೆ. ಅಂದರೆ ಮೊದಲು ನಾವು ಧ್ಯಾನಕ್ಕೆ ಕೂಡುವ ಮುನ್ನ ನೆನಪಿಸಿಕೊಳ್ಳಬೇಕಾದ ಭಗವಂತನ ನಾಮ ಪುಂಡರೀಕಾಕ್ಷ ಅಂತ. ಯಾಕೆಂದ್ರೆ ಕೆಸರಿನಲ್ಲೇ ಇದ್ರೂ ಕೂಡ ಕೆಸರು ಅಂಟಿಸಿಕೊಳ್ಳದೆ ಇರುವ ಕಮಲದಂತಹ ಕಣ್ಣುಳ್ಳವನೇ. ಕಣ್ಣು ಹಾಗೆ ಗಮನಿಸಿ, ಬೇರೆ ಎಲ್ಲಿ ಆದ್ರೂ ಕೊಳೆ ಆದರೆ ನಾವೇ ತೊಳ್ಕೊಳ್ಬೇಕು. ಕಣ್ಣಿನಲ್ಲಿ ಕೊಳೆ ಆಗೋದು ಅಂತ ಇಲ್ವೇ ಇಲ್ಲ. ಕಣ್ಣಿನಲ್ಲಿ ಕಸ ಬಿದ್ದರೂ ತಾನಾಗಿ ಅಲ್ಲೇ ನೀರು ಬರುತ್ತೆ. ನಿದ್ದೆ ಮಾಡಿ ಹೇಳುವಾಗ ವರ್ತಮನೀ ಏವ ಗಚ್ಚತಿ, ಅದರ ಪಕ್ಕದ ಪಕ್ಷ್ಮದಲ್ಲೇ ಇಳಿದು ಜಾರಿ ಹೋಗುತ್ತೆ ಕಸ ಅಂತ ಅನ್ನೋದು.
ಅಂದರೆ ಕಣ್ಣು ಇಡೀ ದೇಹದಲ್ಲಿ ಯಾವಾಗಲೂ ಸಹಜವಾಗಿ ಶುದ್ಧವಾಗಿರುವಂತಹದ್ದು. ಬೇರೆ ಎಲ್ಲ ಇಂದ್ರಿಯಗಳನ್ನು ನಾವು ಕೈ ಹಾಕಿ ತೊಳೆದು ಕ್ಲೀನ್ ಮಾಡ್ಕೊಳ್ಬೇಕು. ಕಣ್ಣನ್ನು ಯಾರಾದರೂ ಕೈ ಹಾಕಿ ತೊಳೆದು ಕ್ಲೀನ್ ಮಾಡ್ಕೊಳ್ಳೋದು ಅಂತಿದೆಯಾ? ಇಲ್ಲ, ಅದು ಸಹಜವಾಗಿ ಶುದ್ಧವಾಗುತ್ತೆ. ಅದನ್ನು ಎರಡು ಮಿಕ್ಸ್ ಮಾಡಿದ್ರು ನೋಡಿ. ನಮ್ಮ ದೇಹದಲ್ಲಿರುವ ಕಣ್ಣು, ಪ್ರಕೃತಿಯಲ್ಲಿ ಬೇರಿರುವ ಕಮಲ, ಕಮಲ ಕಣ್ಣು ಎರಡು ಜೋಡಿಸಿದ್ರು. ಇದಕ್ಕಿಂತ ಒಳ್ಳೆಯ ದೃಷ್ಟಾಂತ ದೇವರು ಶುದ್ಧ ಅಂತ ಹೇಳಿಕ್ಕೆ ಇನ್ನೊಂದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪುಂಡರೀಕಾಕ್ಷ ಅಂತ ಹೇಳಿದ್ರು. ಪುಂಡರೀಕ ಅಕ್ಷ, ಪುಂಡರೀಕದಂತಹ ಕಣ್ಣು. ಇನ್ನು ಪುಂಡರೀಕ ಅಂತ ಅನ್ನೋದು ಇನ್ನೂ ಒಂದು ಸಂದೇಶ ಕೊಡುತ್ತೆ. ಅದು ಅರಳಿರುತ್ತೆ, ಯಾವಾಗಲೂ ಅಗಲವಾಗಿರುತ್ತೆ. ಅಂದರೆ ನಮಗೆ ಯಾರೋ ತುಂಬ ಅಪರೂಪದಲ್ಲಿ ತುಂಬ ಆತ್ಮೀಯರಾದ ವ್ಯಕ್ತಿ ಸಿಕ್ಕಿದಾಗ ನಾವು ಹೇಗೆ ಬಿಡುಗಣ್ಣಿನಿಂದ ಅರಳುಗಣ್ಣಿನಿಂದ ಅವರನ್ನು ನೋಡಿ ಸಂತೋಷದಿಂದ ಆತ್ಮೀಯವಾಗಿ ಸ್ವಾಗತಿಸ್ತೇವೋ, ಹಾಗೆ ಭಗವಂತ ಯಾವಾಗಲೂ ಅರಳುಗಣ್ಣನಾಗಿ ಭಕ್ತನ ಮೇಲೆ ಪ್ರೀತಿಯನ್ನು ತೋರಿಸುವವ. ಅಂತಹ ಓ ಭಗವಂತನೇ, ನನ್ನನ್ನು ಉದ್ಧರಿಸಿ. ತ್ವತ್ತೋಹಂ ಪೂರ್ವಮುತ್ಥಿತ, ಈ ಹಿಂದೆಯೂ ನೀನು ನನ್ನನ್ನು ಉದ್ಧರಿಸಿದ್ದಿ, ಈಗ ಮತ್ತೆ ನೀನೇ ಉದ್ಧರಿಸಬೇಕು ಅಂತ ಹೇಳುತ್ತಾ, ತ್ವಂ ಕರ್ತ ಸರ್ವಭೂತಾನಾಂ ತ್ವಂ ಪಾತ ತ್ವಂ ವಿನಾಶಕೃತ್ ಸರ್ಗಾದಿಷು ಪ್ರಭೋ ಬ್ರಹ್ಮ ವಿಷ್ಣು ರುದ್ರಾತ್ಮ ರೂಪಧೃಕ್. ವಿಷ್ಣು ರುದ್ರ ಬ್ರಹ್ಮ ರೂಪಧೃಕ್, ಈ ಮೂರು ರೂಪಗಳಲ್ಲಿ ನಿಂತು ನೀನೇ ಕರ್ತ, ನೀನೇ ಪಾತ, ನೀನೇ ವಿನಾಶಕರ್ತ. ಇದರಿಂದಾಗಿ ಮೂರೂ ಸ್ಥಾನದಲ್ಲಿ ನಿಂತು ಕೆಲಸ ಮಾಡುವವ ನೀನೇ ಅಂತ ಎಚ್ಚರಿಸಿ, ಆಕೆ ಮುಂದೆ ಅಂದರೆ ಇಲ್ಲಿ ಕೆಲವು ಮಾತುಗಳು ಬಂದದ್ದನ್ನ ಆಚಾರ್ಯರು ಕೃಷ್ಣಾಮೃತ ಮಹಾರಣದಲ್ಲಿ ಉಲ್ಲೇಖ ಮಾಡ್ತಾರೆ. ಅಂತಹ ಮಾತುಗಳು ಇಲ್ಲಿ ಸಿಗುತ್ತೆ. ಅಂದರೆ ಭಗವಂತನ ಎಚ್ಚರಿಕೆಯನ್ನು ಪಡೀಬೇಕು ಅಂತನ್ನುವಾಗ ಋಷಿಗಳು ಹೇಳಿದ ಮಾತನ್ನು ಆಚಾರ್ಯರು ಉಲ್ಲೇಖಿಸ್ತಾರೆ. ಆ ಮಾತುಗಳು ಕೂಡ ಇಲ್ಲಿ ಮುಂದೆ ಕಾಣುತ್ತೆ. ಯದೇತ ದೃಶ್ಯತೆ ಮೂರ್ತಂ ಏತಜ್ಞಾನಾತ್ಮನಸ್ತವ ಭ್ರಾಂತಿಜ್ಞಾನೇನ ಪಶ್ಯಂತಿ ಜಗದ್ರೂಪಂ ಅಯೋಗಿನಃ. ಹಿಂದೆ ಹೇಳಿದಕ್ಕೆ ಇಲ್ಲಿ ಮತ್ತೆ ವ್ಯಾಖ್ಯಾನ. ಅಯೋಗಿನಃ, ಅರ್ಧಮರ್ಧ ಕಣ್ಕಾಣಿಕೆ ಇರುವವರು ಭ್ರಾಂತಿ ರೂಪೇಣ ತ್ವಾಂ ಮೂರ್ತಮಿವ ಪಶ್ಯಂತಿ. ಯೋಗಿಗಳಲ್ಲದೇ ಇರುವವರು, ಅರೆಬರೆ ತಿಳಿದಂತಹ ಅರೆಬೆಂದ ಪ್ರಾಣಿಗಳು ಲೋಕದಲ್ಲಿ ವಸ್ತುವನ್ನು ಸರಿಯಾಗಿ ತಿಳ್ಕೊಳ್ಳದೆ ಜಗತ್ತನ್ನೇ ಪರಮಾತ್ಮ ಅಂತ ಭಾವಿಸಿ ಜಗತ್ತನ್ನ ದೇವರ ಜೊತೆಗೆ ಹೋಲಿಸಿ ಅವನ ಮರ್ಯಾದೆಯನ್ನೇ ತೆಗೆಯುವ ಕೆಲಸ ಮಾಡ್ತಾರೆ. ಆದರೆ ನಿಜವಾಗಿ ಜ್ಞಾನ ಸ್ವರೂಪಂ ಅಖಿಲಂ, ಪರಮಾತ್ಮನ ದೇಹ ಎಲ್ಲಿ, ಈ ಜಗತ್ತಿನ ಸ್ವರೂಪ ಎಲ್ಲಿ? ಇದು ಜಡವಾದ ವಸ್ತು. ಈ ಜಡಕ್ಕೂ ದೇವರಿಗೂ ಅಭೇದವನ್ನು ಕಲ್ಪನೆ ಮಾಡುವುದು ಎಷ್ಟು ಮಾತ್ರಕ್ಕೂ ಸರಿ ಕಾಣುವುದಿಲ್ಲ. ಏತು ಜ್ಞಾನವಿದಃ ಶುದ್ಧಚೇತಃ ತೇ ಅಖಿಲಂ ಜಗತ್ ಜ್ಞಾನಾತ್ಮಕಂ ಪ್ರಪಶ್ಯಂತಿ ತ್ವದ್ರೂಪಂ ಪರಮೇಶ್ವರ. ಆದರೆ ಜ್ಞಾನಿಯಾದವರು ಜಗತ್ತಿನ ಎಲ್ಲೆಡೆಯಲ್ಲಿ ಈ ಜಡದ ಒಳಗೂ ಜ್ಞಾನಾತ್ಮಕವಾಗಿ ಭಗವಂತ ಇದ್ದಾನೆ ಅನ್ನುವ ಸಂದೇಶವನ್ನಂತೂ ಅವರು ಮರೆಯುವುದಿಲ್ಲ. ಅವರು ಹಾಗೆ ತಿಳ್ಕೊಳ್ಳುತ್ತಾರೆ. ಆದರೆ ಅರೆಬರೆ ತಿಳಿದವರು ಜ್ಞಾನಾತ್ಮಕನಾದ ಭಗವಂತ ಇದ್ದಾನೆ ಅಂತ ತಿಳಿಯುವ ಬದಲು ಜ್ಞಾನಾತ್ಮಕವಾದ ಭಗವಂತನೇ ಜಗತ್ತಾಗಿ ಪರಿಣಮಿಸಿದ್ದಾನೆ ಅಂತ ಅರ್ಥೈಸಿಕೊಳ್ತಾರೆ ಅಂತ ಹೀಗೆ ಮಾತು ಬೆಳೀತಾ ವರಾಹದೇವರ ಸೃಷ್ಟಿಯನ್ನ ನಿರೂಪಿಸ್ತಾರೆ. ಇಷ್ಟು ಹೇಳಿದ ನಂತರ ಅಲ್ಲಿ ವರಾಹದೇವರ ಅವತಾರವಾಗುತ್ತೆ. ಆ ಅವತಾರ ಆದಾಗ ಋಷಿಗಳೆಲ್ಲ ಸ್ತೋತ್ರ ಮಾಡ್ತಾರೆ. ಪೃಥಿವಿ ಒಂದು ಸ್ತೋತ್ರ ಮಾಡ್ತಾಳೆ. ಅವಳು ಹೇಳ್ತಾಳೆ, ತ್ವಂ ವೇದಾಹ ತ್ವಂ ತದಂಗಾನಿ ತ್ವಂ ಯಜ್ಞ ಪುರುಷೋಹರೇ ಸೂರ್ಯಾದಯೋ ಗ್ರಹಾಹ ತಾರಾಹ ನಕ್ಷತ್ರಾಣಿ ಅಖಿಲಂ ಜಗತ್ ಮೂರ್ತಾಮೂರ್ತಮಯಂ ದೃಶ್ಯಂಚ ಪುರುಷೋತ್ತಮ ಯಚ್ಚೋಕ್ತಂ ಯಚ್ಚ ನೈವೋಕ್ತಂ ಮಯಾತ್ರ ಪರಮೇಶ್ವರ ತತ್ಸರ್ವಂ ಚ ನಮಸ್ತುಭ್ಯಂ ಭೂಯೋ ಭೂಯೋ ನಮೋ ನಮಃ. ತುಂಬ ಹಿಂದಿನಿಂದ ಮಾತುಗಳಿವೆ, ನಾನು ಅಷ್ಟನ್ನು ಬಿಟ್ಟಿದ್ದೇನೆ. ಕೊನೆಯ ಮಾತು ಮಾತ್ರ ತಗೊಂಡು ಹೇಳ್ತಾ ಇದ್ದೇನೆ. ಅಲ್ಲಿ ಮೊದಲಿಗೆ ಪೂರ್ತಿ ಹೇಳಿ ಜಗತ್ತಿನ ಪ್ರತಿಯೊಂದು ವಸ್ತುಗಳನ್ನು ನೆನಪಿಸುತ್ತಾ ಪರಾಪರಾತ್ಮನ್ ವಿಶ್ವಾತ್ಮನ್ ಜಯ ಯಜ್ಞಪತೇ ನಘ ತ್ವಂ ಯಜ್ಞ ತ್ವಂ ವಷಟ್ಕಾರ ತ್ವಂ ಓಂಕಾರ ತ್ವಂ ಅಗ್ನಯ. ಯಜ್ಞದಲ್ಲಿ ನೆನಪಿಸಿಕೊಳ್ಳಲೇಬೇಕಾದ ಮಾತುಗಳಿವೆಲ್ಲ. ಹೋಮ ಮಾಡುವಾಗ ನಮಗೆ ತುಂಬ ದೊಡ್ಡ ಕೃತಜ್ಞತೆ ಅರ್ಪಿಸಬೇಕಾದದ್ದು ಯಜ್ಞವರಾಹ ರೂಪಿ ಪರಮಾತ್ಮನಿಗೆ. ಯಾಕೆಂದರೆ ಯಜ್ಞದಲ್ಲಿ ನಾವು ಕಾಣುವಂತಹ ಪ್ರತಿಯೊಂದು ವಸ್ತುವು ಕೂಡ, ಅದು ಸಮಿಧೆ, ಇಟ್ಟಿಗೆ, ಕಟ್ಟಿಗೆ, ತುಪ್ಪ, ಮಂತ್ರಗಳು, ಋತ್ವಿಕು, ಸೃಕ್, ಸ್ರುವ, ದರ್ಭೆ ಏನೇನಿದೆಯೋ ಅಷ್ಟೂ ಕೂಡ ತನ್ನ ಮೈಯ ರೋಮದಿಂದ ಸೃಷ್ಟಿ ಮಾಡಿದ ಅಂತ ಎಲ್ಲ ಪುರಾಣದಲ್ಲೂ, ವರಾಹ ಪುರಾಣದಲ್ಲೂ ಬರುತ್ತೆ, ಭಾಗವತದಲ್ಲೂ ಇದೆ, ಇಲ್ಲೂ ಬರುತ್ತೆ. ಇಷ್ಟು ಹೇಳುತ್ತಾ ಈ ಎಲ್ಲವೂ ನಿನ್ನ ಮೈಯಿಂದ ಉದಿಸಿ ಬಂದದ್ದಾದ್ರಿಂದಾಗಿ ಈ ಭೂಮಿಯಲ್ಲಿ ನಾವು ನೆಲದಲ್ಲಿ ನಿಂತು ಓಡಾಡ್ತಾ ಇದ್ದೇವೆ ಅಂದಿರೋದಕ್ಕೆ ಕಾರಣ ಭೂವರಾಹ ಭೂಮಿಯನ್ನು ಹೊತ್ತು ನಿಂತಿದ್ದಾನೆ. ನಾವು ಕಾಲು ನೆಡುವಾಗ ಕುಸಿಯದ ಹಾಗೆ ನಮ್ಮನ್ನು ಎಬ್ಬಿಸಿ ನಿಲ್ಲಿಸಿದ್ದಾನೆ ಅಂದರೆ ಅದಕ್ಕೆ ಕಾರಣ ಭೂವರಾಹ.
ಆ ದೃಷ್ಟಿಯಲ್ಲಿ ನಿನ್ನನ್ನು ಸದಾ ನೆನಪಿಸಿಕೊಳ್ಳುತ್ತೇನೆ. ನಿನ್ನನ್ನು ಏನು ಅಂತ ಹೇಳಿ ಕೊನೆಗೆ ಅವಳಿಗೆ ಬಾಯಿ ಕಟ್ಟತ್ತೆ. ಭಗವಂತನ ಬಗ್ಗೆ ಹೊಗಳಿ 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 ಸುಮಾರು 24 ಶ್ಲೋಕದಲ್ಲಿ ಹೇಳಿ ಆದ್ಮೇಲೆ ಕೊನೆಗೆ ಹೇಳ್ತಾಳೆ, ಎಚ್ಚ ಉಕ್ತಂ ಎಚ್ಚ ನೈವೋಕ್ತಂ. ಏನು ಹೇಳಿದ್ನೋ ಏನು ಹೇಳಿಲ್ವೋ ಅದೆಲ್ಲ ನೀನೇ. ಅವಳಿಗೆ ಬಾಯಿ ಕಟ್ಟಿತ್ತು. ಎಷ್ಟು ಅಂತ ಹೇಳುದು, ಎಷ್ಟು ಸ್ತೋತ್ರ ಮಾಡುದು, ಎಷ್ಟು ವಸ್ತುಗಳನ್ನು ನೆನಪಿಸಿಕೊಳ್ಳುವುದು. ನನಗೆಲ್ಲ ವಸ್ತುಗಳನ್ನು ನೆನಪಿಸಿಕೊಳ್ಳಿಕ್ಕಾಗುವುದಿಲ್ಲ. ಎಲ್ಲ ನೀನೇ ಅಂದ್ರೆ ಏನರ್ಥ? ಇಲ್ಲಿ ನಮ್ಗೆ ಇದು ಒಂದು ಸಂದೇಹಕ್ಕೆ ಕಾರಣ ಆಗುವ ಮಾತು. ಯಚ್ಚ ಉಕ್ತಂ ಯಚ್ಚ ನೈವೋಕ್ತಂ ತತ್ಸರ್ವಂ ತ್ವಮೇವ, ನೀನೇ ಅಂತ ಹೇಳಿದ್ರು. ತತ್ಸರ್ವಂ ತ್ವಂ ನಮಸ್ತುಭ್ಯಂ ಭೂಯೋ ಭೂಯೋ ನಮೋ ನಮಃ. ಒಂದು ದೊಡ್ಡ ಕಂಪನಿಗೆ ಹೋಗ್ತೇವೆ ಅಥವಾ ಯಾವುದೋ ಒಂದು ಆಫೀಸಿಗೆ ಹೋಗ್ತೇವೆ. ಅಲ್ಲಿ ಹೋದಾಗ ಅವರು ಅಥಾರಿಟಿ, ಪೂರ್ತಿ ಅಥಾರಿಟಿ ಅವರೇ. ಇಡೀ ಅವರ ಕಂಪನಿಯಲ್ಲಿ ಯಾವುದೇ ಏನೇ ಒಂದು ಸಣ್ಣ ವ್ಯವಸ್ಥೆ ಹಿಂದೆ ಮುಂದೆ ಆಗಬೇಕು ಅಂದರೆ ಅವರ ಪರ್ಮಿಷನ್ ಇಲ್ಲದೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅವರಿಂದ ಒಂದು ಕೆಲಸ ಆಗಬೇಕಾಗಿರುತ್ತೆ, ನೀವೇನೋ ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ನಾವು ಅಲ್ಲಿ ಹೋಗಿ ಸ್ವಲ್ಪ ಮಾತಾಡ್ತೇವರು, ಆಗಲ್ಲ, ಇದೆಲ್ಲ ತುಂಬ ಕಷ್ಟ, ತುಂಬ ಬೇರೆ ಬೇರೆ ಪ್ರೊಸೀಜರ್ ಇದೆ, ಇದೆಲ್ಲ ಬೇರೆ ಬೇರೆ ಕಡೆ ತೊಂದರೆ ಆಗುತ್ತೆ ಅಂತ ಏನೇನೋ ಕಾರಣಗಳನ್ನು ಕೊಡ್ತಾರೆ. ಆಗ ನಾವು ಕೊನೆಗೆ ಈ ಕೆಲಸ ಅವರಿಂದ ಮಾತ್ರ ಸಾಧ್ಯ, ಇನ್ನೊಬ್ಬರಿಂದ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದಾಗ ಕೊನೆಗೆ ನಾವೇನು ಹೇಳ್ತೇವೆ? ಸ್ವಾಮಿ ಎಲ್ಲ ನೀವೇ ಅಂದ್ರೆ ಏನರ್ಥ? ಎಲ್ಲ ನೀವೇ ಅಂದ್ರೆ ಇಲ್ಲಿದ್ದ ಕುರ್ಚಿ, ಇಲ್ಲಿದ್ದ ಮೇಜು, ಇಲ್ಲಿದ್ದ ಕಂಬ, ಇಲ್ಲಿದ್ದ ಫ್ಯಾನು ಎಲ್ಲ ನೀವೇ ಅಂತ ಅರ್ಥನಾ? ಆ ಅಭಿಪ್ರಾಯ ನಾವೇ ಮಾತಾಡ್ತೇವೆ. ಎಲ್ಲ ನೀವೇ ಸ್ವಾಮಿ ಅಂದ್ರೆ ಏನರ್ಥ? ಎಲ್ಲದರ ಸ್ವಾಮಿತ್ವ ನಿಮ್ಮಲ್ಲಿದೆ, ನೀವೇನ್ ಬೇಕಾದ್ರೂ ಮಾತಾಡ್ಬೋದು. ಯು ಆರ್ ಕೆಪೇಬಲ್ ಅಂತ ಅರ್ಥ. ನಿಮ್ಮ ಹತ್ರ ಎಲ್ಲ ಸಾಮರ್ಥ್ಯ ಇದೆ. ನೀವೊಂದು ಹೂ ಅಂದ್ರೆ ಅವ್ರು ಸೈನ್ ಹಾಕಿದ್ರೆ ಸರಿ. ನೀವು ಇಷ್ಟೊತ್ತು ಕಾರಣ ಕೊಟ್ಟರಲ್ವಾ, ಇದು ನಿಮ್ಮ ಮಾತಿನ ಮುಂದೆ ಯಾವುದು ನಡೆಯಲ್ಲ. ನಿಯಮಗಳಿರಬಹುದು, ಆದ್ರೆ ನೀವು ಹೇಳಿದ ಮೇಲೆ ಇದು ಸ್ಪೆಷಲ್ ಕೇಸು ಅಂತ ಒಂದು ಮಾತು ಹೇಳಿಬಿಟ್ರೆ ಎಲ್ಲ ಕೆಲಸಗಳು ನಡೆದು ಹೋಗ್ತವೆ. ಅಂದ್ರೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಅಂತ ಅನ್ನೋದನ್ನ ಹೇಳಿದ್ದು, ನಿಮ್ಮ ಒಡೆತನದಲ್ಲಿ ಆ ಎಲ್ಲ ವಸ್ತುಗಳಿವೆ ಅಂತ ಹೇಳಿದ್ದು. ಹಾಗೆಯೇ ಯಚ್ಚ ಉಕ್ತಂ ಯಚ್ಚ ನೈವೋಕ್ತಂ ತತ್ಸರ್ವಂ ತ್ವಮೇವ ಅಂತಂದ್ರೆ ನಾನು ಹೇಳದ ಯಾವುದೇ ವಸ್ತುಗಳಿದ್ರು ಅದೆಲ್ಲವೂ ನಿನ್ನ ಒಡೆತನದಲ್ಲಿಯೇ ಇದೆ ಅಂತ ಅರ್ಥ. ಸ್ವಾಮಿಗಳನ್ನು ಹೋಗಿ ವಿದ್ಯಾಪೀಠದಲ್ಲಿ ನಾವೇನೋ ಕೆಲಸ ಆಗ್ಬೇಕು ಅಂತಂದಾಗ ಸ್ವಾಮಿಗಳ ಹತ್ರ ಹೋದ್ರೆ, ಸ್ವಾಮಿ ಎಲ್ಲ ನೀವೇ, ನಮಗೆಲ್ಲ ನೀವೇ ಅಂದ್ರೆ ಎಲ್ಲಾ ತರದ ಸಂಬಂಧದ ಬಾಂಧವ್ಯವನ್ನು ತುಂಬುವ ಶಕ್ತಿ ನಿಮ್ಗೊಬ್ರಿಗೆ ಇರುವುದು ಅಂತ ಅನ್ನೋ ಅಭಿಪ್ರಾಯದಲ್ಲಿ ಹೇಳುದು. ಹಾಗೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ಏನರ್ಥ? ದ್ರವಿಣವನ್ನು ಕೊಡುವವನು ನೀನೆ. ದ್ರವಿಣ ಅಂದ್ರೆ ಸಂಪತ್ತು. ಜ್ಞಾನವನ್ನು ಕೊಡುವವನು ನೀನೆ. ತಂದೆಯ ಸ್ಥಾನವನ್ನು ತುಂಬಿ ಆ ಪ್ರೀತಿಯನ್ನು ನೀಡುವವನು ನೀನೆ. ತಾಯಿಯೊಳಗಿನಿಂದ ನಿಂತು ಆ ಮಾತೃ ಸ್ವರೂಪದ ಹೃದಯವನ್ನು ತೆರೆದಿಡುವವನು ನೀನೆ. ನೀನಿಲ್ಲದೆ ಅಂದ್ರೆ ಯಾವ ವಸ್ತುವು ಯಾವುದನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತ್ಮಬುದ್ಧಿ ಮನಃಖಾತ್ಮ ದೇಹಾಪತ್ಯ ಧನಾದಯ ಯತ್ಸಂಪರ್ಕಾತ್ ಪ್ರಿಯ ಆಸನ್ ತತಃ ಕೋನ್ವಪರಃ ಪ್ರಿಯ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ನೆನಪಿಸ್ತಾರೆ. ಯಾವುದೇ ಒಂದು ವಸ್ತು ಒಬ್ಬನಿಗೆ ಇಷ್ಟ ಆಗಬೇಕು ಅಂತಂದ್ರೆ ಭಗವಂತ ಆ ವಸ್ತುವಿನ ಒಳಗೆ ಇಷ್ಟ ಅನ್ನುವ ರೂಪದಿಂದ ಇಲ್ಲದೇ ಇದ್ರೆ ಆ ವಸ್ತು ಕೊನೆಗೆ ಅನಿಷ್ಟ ಆಗಿ ಅವನದನ್ನು ದೂಡಿ ಬಿಸಾಕಿ ಹೋಗ್ತಾನೆ. ಎಲ್ಲಿವರೆಗೆ? ಕೊನೆಗೆ ತನ್ನ ಬಗ್ಗೆ ತನಗೆ ಇಷ್ಟ ಆಗದೆ ಇದ್ದಾಗ, ತನ್ನಲ್ಲಿ ಇರುವ ಭಗವಂತನ ಪ್ರಿಯ ಅನ್ನುವ ರೂಪ ಹೋದಾಗ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇಲ್ಲಾಂದ್ರೆ ಲೋಕದಲ್ಲಿ ಯಾವುದೇ ಒಂದು ವಸ್ತು ಎಲ್ಲದಕ್ಕಿಂತ ಹೆಚ್ಚು ಪ್ರೀತಿಸುವುದು ತನ್ನನ್ನ. ಅಂಥ ತನಗೆ ತಾನೇ ಬೇಡವಾಗುವುದು ಅಂತಂದ್ರೆ ಏನರ್ಥ? ಒಳಗಿನಿಂದ ತನ್ನ ಬಗ್ಗೆಯೇ ಜಿಗುಪ್ಸೆ ಬರುವ ಆ ಪರಮಾತ್ಮನ ಪ್ರಿಯ ಅನ್ನುವ ರೂಪ ಇಲ್ಲದೇ ಇರುವುದೇ ಅಷ್ಟು ಕಾರಣವಾಗುತ್ತೆ. ಹಾಗೆ ಜಗತ್ತಿನಲ್ಲಿ ಎಲ್ಲವೂ ಭಗವಂತನ ಇಷ್ಟ ಅನ್ನುವ ರೂಪ ಇದ್ದಾಗ ಇಷ್ಟ ಆಗುತ್ತೆ, ಇಷ್ಟ ಅನ್ನುವ ರೂಪ ಇಲ್ಲದೇ ಇದ್ದಾಗ ಅದು ಅಪ್ರಿಯ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಹೀಗೆ ಸ್ತೋತ್ರ ಮಾಡಿ ಸನಕ ಸನಂದನಾದಿಗಳು ಕೂಡ ಇದೇ ವರಾಹದೇವರ ರೂಪವನ್ನ ಬಹಳ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿಂದ ಮುಂದೆ ಪ್ರಾಚೀನ ಬರ್ಹಿಯ ಕಥೆ, ಭೃಗು ಮಹರ್ಷಿಯ ಅಗ್ನಿ ಮತ್ತು ಅಗ್ನಿಶ್ವಾತಾದಿ ಪಿತೃಗಳ ಹುಟ್ಟಿನ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಪ್ರಚೇತಸರ ಕಥೆಯನ್ನು ಹೇಳ್ತಾ ಮಾರೀಷ ಅನ್ನುವಂತಹ ಚಂದ್ರನ ಮಗಳ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ನಮಗೆ ಇಲ್ಲಿ ತಿಳ್ಕೊಳ್ಬೇಕಾದ ಅಂಶ ಬಹಳ ಸುಂದರವಾದದ್ದೇನು ಅಂದ್ರೆ, ನಾನು ಎಲ್ಲ ಶ್ಲೋಕಗಳನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದೊಂದು ಶ್ಲೋಕವೂ ಕೂಡ, ಒಂದೊಂದು ಕಡೆ ಬರುವ ಸ್ತೋತ್ರವೂ ಕೂಡ ಮತ್ತೆ ಮತ್ತೆ ನಮ್ಮನ್ನ ಆಳಕ್ಕೆ ಇಳಿಸುವಂತಹದ್ದು. ಇಲ್ಲಿ ನಾವು ಜಪದಲ್ಲಿ, ಪೂಜೆಯಲ್ಲಿ ಒಂದು ಆರಂಭದಲ್ಲಿ ಮಂತ್ರ ಹೇಳ್ತೇವೆ ನಾವು, ಬ್ರಹ್ಮಪಾರ ಸ್ತೋತ್ರ ಅಂತ ಅದನ್ನು ಕರೀತಾರೆ. ಆರಂಭದಲ್ಲಿ ಪ್ರಚೇತಸ ಊಚುಹು ಅಂತ ಹೇಳ್ತಾ ಬ್ರಹ್ಮಪಾರಂ ಮುನೇಶ್ರೋತುಂ ಇಚ್ಛಾಮ ಪರಮಂ ಸ್ತವಂ ಜಪತಾ ಕಂಡುನಾ ದೇವು ಏನಾರಾಧ್ಯತೆ ಕೇಶವಃ ಅನ್ನುವ ಸ್ತೋತ್ರ ಇದೆ. ಈ ಸ್ತೋತ್ರ ಯಾಕೆ ಬಂತು ಅಂತಂದ್ರೆ, ಕಂಡು ಅನ್ನುವ ಮಹರ್ಷಿ ಒಬ್ಬ ತಪಸ್ಸು ಮಾಡ್ತಾ ಇದ್ದಾಗ ಅಪ್ಸರೆ ಒಬ್ಬಳು ಬಂದು
ಆತನ ತಪಸ್ಸಿನ ಮಧ್ಯದಲ್ಲಿ ಪ್ರವೇಶ ಮಾಡ್ತಾಳೆ. ಅವನು ಅದನ್ನು ನೋಡಿ, ಪ್ರಮ್ಲೋಚ ಅಂತ ಆಕೆ ಹೆಸರು, ಅವಳ ನೋಡಿ ರೂಪ ಸೌಂದರ್ಯಕ್ಕೆ ಮಾರು ಹೋಗಿ ಅವಳ ಜೊತೆಗೆ ಸಂಸಾರ ಮಾಡ್ತಾನೆ. ಸಂಸಾರ ಮಾಡಿ ಅವಳು, ಇಲ್ಲ ನಾನು ಹೊರಡಬೇಕಿನ್ನು, ಸ್ವರ್ಗದಲ್ಲಿ ನನಗೆ ಕರೆ ಬರ್ತಾ ಇದೆ. ಇಲ್ಲ ಇಲ್ಲ ನಿಂಗೇನು ಅಷ್ಟು ಅರ್ಜೆಂಟು, ಕೂತ್ಕೊಂಡು. ಅವ್ರು ಕೋಪ ಮಾಡ್ಕೊಳ್ತಾರೆ ಅಂತ ಮತ್ತೆ ಅವಳು ಅಲ್ಲೇ ಇದ್ಲು. ಹೀಗೆ ಎಷ್ಟೋ ಬಾರಿ ಆಕೆ ಹೊರಡ್ತಾ ಇರಬೇಕಾದ್ರೆ ತಪ್ಪಿಸಿ ನಿಲ್ಲಿಸಿ ಆದ ಮೇಲೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಸಂಜೆ ಅಷ್ಟೊತ್ತಿಗೆ ಕಂಡು ಮಹರ್ಷಿ, ಇವತ್ತು ಈಗ ಸಂಧ್ಯಾವಂದನೆಗೆ ಹೊರಡಬೇಕು ಅಂತ ಗಡಿಬಿಡಿಯಲ್ಲಿ ಎದ್ದು ನಿಂತು ಅವಳನ್ನು ತಳ್ಳಿ ಹೊರಡ್ತಾನೆ. ತಳ್ಳಿ ಹೊರಡುವಾಗ ಆ ಪ್ರಮ್ಲೋಚ ಒಂದು ಸುಮ್ಮನೆ ಮುಸಿ ನಕ್ಕು ಬಿಡ್ತಾಳೆ. ಇವನಿಗೆ ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತೆ, ಇದೇನು ಹೀಗೆ ನಗ್ತಾ ಇರೋದು ಅಂದ್ರೆ ನಾನು ಸುಮ್ಮನೆ ಜಪ ಮಾಡ್ತೇನೆ ಅಂತ ಅರ್ಥನಾ, ಅಥವಾ ನಾವು ಜಪ ಮಾಡದೇ ಇದ್ದವನು ಇವತ್ತು ಮಾಡ್ತೇನೆ ಅಂತ ಸುಮ್ಮನೆ ನಾಟಕ ಮಾಡ್ತಾ ಇದ್ದೇನೆ ಅಂತ ನಗ್ತಾ ಇದ್ದಾಳೆ, ಏನು ಕಥೆ ಏನು? ಆಗ ಯಾಕೆ ನಕ್ಕಿ? ಏನಿಲ್ಲ, ಇಷ್ಟು ದಿನಗಳು ಕಳೆದ ಮೇಲೆ ನಿಮಗೆ ಜಪ ಮಾಡಬೇಕು ಅಂತ ನೆನಪಾಗಿ ಈಗ ನನ್ನನ್ನು ತಳ್ಳಿ ಹೋಗ್ತಾ ಇದ್ದೀರಲ್ವ, ಅದಕ್ಕೆ ನನಗೆ ಆಶ್ಚರ್ಯ ಆಯಿತು, ನಗು ಬಂತು. ಹೌದಾ, ನಾನು ಬೆಳಿಗ್ಗೆ ಅಲ್ವ ನಿನ್ನನ್ನು ಬಂದು ಭೇಟಿಯಾದದ್ದು, ಈಗ ಸಂಜೆ ಆಯಿತು, ನಾನು ಜಪಕ್ಕೆ ಹೋಗ್ತಾ ಇದ್ದೇನೆ. ಅಂದರೆ ಈ ಮಾತಿನ ಸೂಕ್ಷ್ಮ ಗಮನಿಸಿ. ಒಂದು ಸರ್ತಿ ವಿಷಯ ಭೋಗದ ಒಳಗೆ ಇಳಿದ ಮೇಲೆ ಅದು ಕಾಲ ಹೋಗ್ತಾ ಇರೋದೇ ಗೊತ್ತಾಗುದಿಲ್ಲ. ಅದೇ ಸರಿ ಅಂತ ಒಂದು ಸರ್ತಿ ಇಂಟರ್ನೆಟ್ನ ಮುಂದೆ ಕೂತ್ರೆ ಟೈಮ್ ಹೋಗೋದೇ ಗೊತ್ತಾಗುದಿಲ್ಲ. ಒಂದು ಸರ್ತಿ ವಾಟ್ಸಪ್ ಓಪನ್ ಆಯಿತು ಅಂದರೆ 2 ಗಂಟೆ 3 ಗಂಟೆ ಫಲಾಹಾರದ ಥರ ಹೋಗ್ತಾ ಇರುತ್ತೆ ಒಳಗೆ. ಅಂದ್ರೆ ಅದು ಏನು, ನಮ್ಮ ಸಮಯವನ್ನು ನುಂಗುವುದೇ ವಿಷಯ ಪದಾರ್ಥಗಳು ಗೊತ್ತಾಗುವುದೇ ಇಲ್ಲ. ರಾಕ್ಷಸರು ಇಲ್ಲಿ ಎಲ್ಲೋ ಸೇರ್ಕೊಳ್ಬೇಕಾಗಿಲ್ಲ. ನಮ್ಮದೇ ಇಂಟರ್ನೆಟ್ ಅಲ್ಲಿದ್ದಾರೆ, ನಮ್ಮದೇ ಟಿವಿಯಲ್ಲಿದ್ದಾರೆ, ನಮ್ಮದೇ ರೇಡಿಯೋಲ್ಲಿದ್ದಾರೆ, ನಮ್ಮದೇ ಬೇರೆ ಬೇರೆ ಆ್ಯಪ್ಗಳಲ್ಲಿದ್ದಾರೆ, ನಮ್ಮದೇ ಏನೇನು ತೋಪು ಹಾಕ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಅವನಿಗೆ ಆಶ್ಚರ್ಯ ಆಯಿತು. ಸರಿ ಹೇಳು, ನನ್ನನ್ನು ತಮಾಷೆ ಮಾಡಬೇಡ, ನಾನು ಬಹಳ ಗಂಭೀರವಾಗಿ ಕೇಳ್ತಾ ಇದ್ದೇನೆ, ಎಷ್ಟು ದಿನ ಆಯಿತು ಹೇಳು ನಾನು ಬಂದು. ಅವಳು ಹೇಳ್ತಾಳೆ, 9,000 ವರ್ಷವಾಗಿ 800. ಅವಳು ಹೀಗೆ ಹೇಳಿದಾಗ ಮತ್ತೆ ಕೋಪದಿಂದ, ಸರಿ ಹೇಳು, ನಾನು ಯಾಕೆ ಸುಳ್ಳು ಹೇಳಿ ನಿಮ್ಮ ಹತ್ರ? ನಾನು ಪ್ರತಿ ಸರ್ತಿ ನಿಮ್ಮ ಹತ್ರ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಕೇಳ್ತಾನೆ ಇದ್ದೆ. ನೀವು ಕೇಳಿದಾಗೆಲ್ಲ ಇಲ್ಲ ಇನ್ನೂ ಸ್ವಲ್ಪ ಹೊತ್ತಿರು ಅಂತ ನನ್ನನ್ನು ಕೂಡಿಸಿದ್ದೆ ನೀವು. ಈಗ ನನ್ನನ್ನೇ ಬೈತಾ ಇದ್ದೀರಿಲ್ಲ ನೀವು ಅಂತ ಸ್ವಲ್ಪ ಜೋರಾಗಿ ಮಾತಾಡಿಬಿಡ್ತಾಳೆ. ಅಂದ್ರೆ ತನ್ನದೇ ತಪ್ಪು, ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಆಕ್ಷೇಪ ಮಾಡಿದ್ದಕ್ಕೋಸ್ಕರ. ಆಗ ತುಂಬಾ ಕೋಪ ಬರುತ್ತೆ ಋಷಿಗೆ. ಕೋಪ ಬಂದು, ನನ್ನ ಇಡೀ ಬದುಕಿನ ಇಲ್ಲಿಯ ತನಕ ಮಾಡಿದ ತಪಸ್ಸಿನ ಫಲವನ್ನೆಲ್ಲ ನೀನೆಲ್ಲ ನಾಶ ಮಾಡಿಬಿಟ್ಟಿ. ಈ 9,000 ವರ್ಷ ಅಂದ್ರೆ ಎಷ್ಟು ತಪಸ್ಸು ಮಾಡ್ಬೋದಿತ್ತು, ಇನ್ನು ಎಷ್ಟು ಸಾಧನೆ ಮಾಡಬಹುದಿತ್ತು, ಈ ಎಲ್ಲ ಕಾಲವನ್ನು ನಷ್ಟಗೊಳಿಸಿಬಿಟ್ಟಿ ಅಲ್ವಾ ಅಂತ ಮೈ ನಡುತ್ತಾ ಇರುತ್ತೆ. ಆದರೆ ಕೋಪ ಮಾಡಿಕೊಳ್ಳಿಕ್ಕೆ ತಾನೇ ಸಮಾಧಾನ ಮಾಡಿಕೊಳ್ತಾನೆ. ಬುದ್ಧಿಯನ್ನ ಕೋಪದ ಕೈಗೆ ಕೊಡಲಿಲ್ಲ, ಕೋಪವನ್ನು ಬುದ್ಧಿಯ ಕೈಯಲ್ಲಿ ಕೊಟ್ಟು ಸಮಾಧಾನ ಮಾಡಿಕೊಂಡು ಹೇಳ್ತಾನೆ, ಗಚ್ಚ ಪಾಪೆ ಯಥಾ ಕಾಮಂ ಯತ್ಕಾರ್ಯಂ ತತ್ಕೃತಂ ತ್ವಯ ದೇವರಾಜಸ್ಯ ತನ್ಮೋಕ್ಷಂ ಕುರುವಂತ್ಯ ಭಾವಚೇಷ್ಟಿತಃ. ಈ ಹೆಣ್ಣು ಅಂತಂದ್ರೆ ಹೀಗೆ ಮಾಯೆ ರೂಪದಲ್ಲಿ ನನ್ನನ್ನು ದಾರಿ ತಪ್ಪಿಸ್ಲಿಕ್ಕೆ ಬಂದದ್ದು. ನೀನೇನಾದ್ರೂ ಮಾಡ್ತಿ, ನೀನು ದೇವರಾಜನ ಕಾರ್ಯಕ್ಕೆ ಅನುಗುಣವಾಗಿ ಬಂದವಳು, ನಿನ್ನ ಕರ್ತವ್ಯವನ್ನು ನೀನು ಮಾಡಿದ್ದಿ. ಆದರೆ ನನ್ನ ದೃಷ್ಟಿಯಲ್ಲಿ ನಿನಗೆ ಕ್ಷಮೆ ಇಲ್ಲ. ಆದರೆ ನೀನು ನಿನ್ನ ಕರ್ತವ್ಯ ಮಾಡಿದ್ದಿ ಅಂತನ್ನುವ ಒಂದು ಪ್ರಾಮಾಣಿಕತೆ ಏನಿದೆ, ಅದಕ್ಕೋಸ್ಕರ ನಾನು ಶಪಿಸ್ತಾ ಇಲ್ಲ, ಹೊರಟು ಹೋಗು, ಇನ್ನು ಒಂದು ಕ್ಷಣವೂ ನನ್ನ ಎದುರುಗಡೆ ನಿಲ್ಲಬೇಡ ಅಂತ ಬೈದು ಕಳಿಸ್ತಾಳೆ. ನತ್ವಾಂ ಕರೋಮ್ಯಹಂ ಭಸ್ಮ ಕ್ರೋಧ ತೀವ್ರೇಣ ವಹ್ನಿನ ಸತಾಂ ಸಪ್ತಪದಂ ಮೈತ್ರಂ ಉಷಿತೋಹಂ ತ್ವಯಾ ಸಹ. ನಿನ್ನ ಜೊತೆಗೆ ಇದ್ದದ್ರಿಂದಾಗಿ 7 ಹೆಜ್ಜೆ ಇಟ್ಟವರ ಜೊತೆಗೆ ಮೈತ್ರಿ ಬೆಳೆಯುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ನಿನ್ನ ಜೊತೆಗೆ ಇಷ್ಟು ದಿವಸ ಹೆಜ್ಜೆ ಇಟ್ಟಿದ್ದೇನೆ ಅಂತ ಅಂದಮೇಲೆ ನಿನ್ನ ಜೊತೆಗೊಂದು ನನಗೆ ಮೈತ್ರಿ ಇದೆ ಅನ್ನುವ ಅಷ್ಟೇ ಕಾರಣಕ್ಕೆ ನಿನ್ನನ್ನು ಭಸ್ಮ ಮಾಡದೆ ಬಿಡ್ತಾ ಇದ್ದೇನೆ, ಹೊರಟು ಹೋಗು ಅಂತ. ಹೀಗೆ ಹೇಳಿದ ತಕ್ಷಣ ಏನಾಯಿತು, ಆಕೆ ಹೆದರಿ ಶಾಪ ಕೊಟ್ಟೇ ಬಿಡ್ತಾರೆ ಅಂತ ನಡುಗಿ ಮೈಯೆಲ್ಲ ಬೆವರಿ ಅಂದ್ರೆ ಅಂತರಿಕ್ಷದಲ್ಲಿ ಹೊರಟು ಹೋಗುವಾಗ ಮೈಯೆಲ್ಲ ಬೆವರಿ ಅಲ್ಲಿಯ ತನಕ ಅವಳು ಹಿಡಿದುಕೊಂಡಿದ್ದ ಕಂಡು ಋಷಿಯ ಗರ್ಭವನ್ನ ಬೆವರಿನ ಮೂಲಕ ಹೊರಗೆ ಚೆಲ್ಲಿ ಬಿಡ್ತಾಳೆ. ಹೆದರಿಕೆಯಿಂದ ಚೆಲ್ಲಿದ ಬೆವರೆಲ್ಲ ಇಳಿದು ಒಂದು ಮರದ ಎಲೆಗಳ ಮೇಲೆ ಬೀಳುತ್ತೆ, ಚಿಗುರು ಎಲೆಗಳ ಮೇಲೆ. ಆ ಮರಗಳೆಲ್ಲ ಅಯ್ಯೋ ಇದರಲ್ಲಿ ಅದ್ಭುತವಾದ ಒಂದು ಚೇತನ ಶಕ್ತಿ ಇದೆ ಅಂತ ಯೋಚನೆ ಮಾಡಿ ಮರಗಳೆಲ್ಲ ಹತ್ತಿರಕ್ಕೆ ಸರಿಸಿ ಅದನ್ನು ಒಟ್ಟು ಮಾಡಿ ತಾವೇ ಒಂದು ಪೊಟರೆಯಲ್ಲಿ ಇಟ್ಟುಕೊಂಡು ಬೆಳೆಸ್ತಾವೆ. ಆ ಬೆಳೆಸಿದ ಮಗುವೇ ಮುಂದೆ ಮಾರಿಷ ಅನ್ನುವ ಹೆಣ್ಣಾಗ್ತಾಳೆ. ಅದಕ್ಕೆ ಚಂದ್ರ ಶಾಖ ಕೊಡ್ತಾನೆ. ಚಂದ್ರ ತನ್ನ ವಿಶೇಷವಾದ ಪ್ರೀತಿಯನ್ನು ತೋರಿ, ಹಾಗಾಗಿ ಚಂದ್ರನ ಮಗಳೂ ಹೌದು, ವೃಕ್ಷಕನ್ಯೆಯೂ ಹೌದು, ಕಂಡುವಿನ ಮಗಳೂ ಹೌದು, ಇಂತಹ ಕಂಡುವಿನ ಮಗಳನ್ನ ನಿನಗೆ ನಾನು ಕೊಡ್ತಾ ಇದ್ದೇನೆ ಅಂತ ಸೋಮ ಹೇಳಿ, ಆ ಪ್ರಚೇತಸರು ಅಂತನ್ನುವರು ತಪಸ್ಸು ಮಾಡಲಿಕ್ಕೆ ಹೋದವರು, ಅಂದರೆ ರಾಜರವರು ವಸ್ತುತಃ ಹೋದವರು ಮರಳಿ ಬರುವಾಗ ಇಡೀ ದೇಶ ಪೂರ್ತಿ ಕಾಡು ಬೆರಳಿದಿರುತ್ತೆ.
ಏನು ನಮ್ಮ ದೇಶದ ಇಷ್ಟೂ ನಾಗರಿಕತೆಯನ್ನು ನಾಶ ಮಾಡಿದ ಕಾಡನ್ನು ಉಳಿಸುವುದಿಲ್ಲ ಅಂತ ಸುಡ್ಲಿಕ್ಕೆ ಹೋದಾಗ ಚಂದ್ರ ಬಂದು ತಡೆದು, ಯೋಚನೆ ಮಾಡಬೇಡಿ, ನೀವು 10 ಜನಕ್ಕೂ ಕೂಡ ಒಂದು ಒಳ್ಳೆಯ ಕಾಣಿಕೆಯನ್ನು ನಾನು ಕೊಡ್ತೇನೆ ಅಂತ ಹೇಳಿ ಈ ಮಾರಿಷೆಯನ್ನ ಮದುವೆಯಾಗಿ ನಿಮಗೆ ಬದುಕಿನಲ್ಲಿ ಒಳ್ಳೆಯದಾಗತ್ತೆ ಅಂತ ಆಶೀರ್ವಾದ ಮಾಡ್ತಾನೆ. ಈ ಕಥೆಯನ್ನೇ ಮುಂದೆ ದ್ರೌಪದಿಯ ಕಥೆ ಹೇಳುವ ಸಂದರ್ಭದಲ್ಲಿ 10 ಜನರನ್ನ ಮದುವೆಯಾದ ಮಾರಿಷ ಅನ್ನುವ ಹೆಣ್ಣು ಕೂಡ ಈ ಹಿಂದೆ ಇಂಥದ್ದೇ ಒಂದು ಪಾತಿವ್ರತ್ಯದ ಬದುಕನ್ನು ನಡೆಸಿದ್ಲು ಅಂತ ಈ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಕೊನೆಗೆ ಆ ಪ್ರಚೇತಸರು ಆಕೆಯನ್ನು ಮದುವೆಯಾಗಿ ವೃಕ್ಷವನ್ನ ತಮ್ಮ ತಪಸ್ಸಿನಿಂದ ಸುಡುವ ಕರ್ತವ್ಯದಿಂದ ವಿಮುಖರಾಗಿ ಲೋಕದಲ್ಲಿ ವೃಕ್ಷ ಸಂತಾನ ಉಳಿಯಿತು ಅನ್ನುವ ಮಾತು ಬರುತ್ತೆ. ಮತ್ತೆ ಪ್ರಹ್ಲಾದನ ಪ್ರಾರ್ಥನೆಯ ಮಾತುಗಳು ಬರ್ತವೆ. ಯಥಾ ಪ್ರಕಾರ ಸಮುದ್ರ ಮಥನದ ಕಥೆ ಇದೆ. ಆ ಸಮುದ್ರದ ಮಥನದ ಕಥೆ ಯಥಾ ಪ್ರಕಾರ ಎಲ್ಲ ಕಡೆ ಬಂದಂತೆ ಒಂದು ವಿಶೇಷ ಅಂಶ ಇದೆ. ಏನು ಅಂದ್ರೆ, ನಮಗೆ ಗೊತ್ತಿರುವ ಹಾಗೆ ಸಮುದ್ರ ಮಥನ ಆದಾಗ ವಿಷ ಬಂತು, ವಿಷ ಬಂದಾಗ ರುದ್ರದೇವರು ಅದನ್ನು ಪಾನ ಮಾಡಿದ್ರು ಅಂತ ಪುರಾಣದಲ್ಲಿ ನಾವು ಕೇಳ್ತೇವೆ. ಇಲ್ಲಿ ಬಂದ ವಿಶೇಷ ಏನು ಅಂತಂದ್ರೆ, ಇಲ್ಲಿ ರುದ್ರದೇವರು ಇಲ್ಲ, ವಾಯುದೇವರು ಇಲ್ಲ. ಇಲ್ಲಿ ಬಂದದ್ದು ಸೀದಾ ಒಂದಿಷ್ಟು ಹಾವುಗಳೆಲ್ಲ ಬಂದು ಆ ವಿಷವನ್ನ ಪಾನ ಮಾಡಿ ಹೊರಟು ಹೋದವು ಅಂತಿದೆ. ಅಂದ್ರೆ ಪುರಾಣವನ್ನು ಅರ್ಥೈಸುವಾಗ ಒಂದೇ ಪುರಾಣದಿಂದ ವಿಷಯ ತಿಳಿಯುವುದಿಲ್ಲ, ಬೇರೆ ಬೇರೆ ಪುರಾಣದಿಂದ ಸ್ವಲ್ಪ ಸ್ವಲ್ಪ ವಿಷಯವನ್ನು ಕಲೆ ಹಾಕಿ ಕಥೆಯನ್ನು ಪೂರ್ಣ ಮಾಡಬೇಕು ಅನ್ನುವುದನ್ನು ಆಚಾರ್ಯರು ಏನು ತೋರಿಸಿಕೊಟ್ರು ತಾತ್ಪರ್ಯ ನಿರ್ಣಯದಲ್ಲಿ. ಅಂದ್ರೆ ವಿಷ ಒಂದು ಕಡೆ ರುದ್ರದೇವರು ಕುಡಿದದ್ದು ಮಾತ್ರ ಹೇಳಿದ್ದು, ಸರ್ಪಗಳು ಮತ್ತು ವಾಯುದೇವರು ಕುಡಿದದ್ದು ಹೇಳಲಿಲ್ಲ. ವೇದದಲ್ಲಿ ವಾಯುದೇವರು ಕುಡಿದದ್ದು ಮಾತ್ರ ಹೇಳಿದ್ರು, ಅಲ್ಲಿ ರುದ್ರದೇವರು ಕುಡಿದದ್ದು ಸರ್ಪಗಳು ಕುಡಿದದ್ದು ಹೇಳಲಿಲ್ಲ. ಇಲ್ಲಿ ಸರ್ಪಗಳು ಕುಡಿದದ್ದು ಮಾತ್ರ ಹೇಳಿದ್ರು, ವಾಯುದೇವರು ರುದ್ರದೇವರು ಕುಡಿದದ್ದು ಹೇಳಲಿಲ್ಲ. ಅಲ್ಲಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಘಟನೆಗಳನ್ನ ಬಿಟ್ಟು ಹೋಗಿರ್ತಾರೆ. ಅಂದ್ರೆ ನಾವು ಎಲ್ಲವನ್ನು ಓದಿದಾಗ ಮಾತ್ರ ಪೂರ್ಣವಾದ ಕಥೆ ಸಿಗ್ಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಮಹಾಭಾರತ ಅಥವಾ ಹರಿವಂಶ, ಭಾಗವತ ಇದು ಮೂರನ್ನ ಸಮಗ್ರವಾಗಿ ಓದಿದಾಗ ಮಾತ್ರ ನಮಗೆ ಕೃಷ್ಣನ ಪೂರ್ಣ ಕಥೆ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಅರ್ಧಮರ್ಧ ಕಥೆ ಗೊತ್ತಾಗಿ ನಾವು ಏನೇನೋ ಸಮರ್ಥಿಸ್ಲಿಕ್ಕೆ ಹೋಗ್ತೇವೆ, ಇಲ್ಲ ಹಾಗಿಲ್ಲ, ಅದರಿಂದ ಈ ಕಥೆಯೇ ಇಲ್ಲ ಅಂತ. ಹಾಗಲ್ಲ, ಪುರಾಣದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆಗಳನ್ನ ಜೋಡಿಸಿ ಜೋಡಿಸಿ ಸ್ವಲ್ಪ ಸ್ವಲ್ಪವೇ ಸೇರಿಸಿಕೊಂಡು ಹೋಗ್ತಾರೆ. ಅಂದ್ರೆ ಅದು ಪುರಾಣ ಹೇಳುವ ಸ್ಟೈಲೇ ಹಾಗೆ. ಅಲ್ಲಲ್ಲಿ ಕೆಲವು ವಿಷಯಗಳನ್ನು ಬಿಡ್ತಾರೆ. ಯಾಕೆಂದ್ರೆ ಆ ವಿಷಯವನ್ನ ಬಿಟ್ಟದ್ದನ್ನ ನೀವು ಇನ್ನೊಂದು ಕಡೆ ಓದುವಾಗ ಜೋಡಿಸಿಕೊಳ್ಬೇಕು, ಅದು ಮುಂದೆ ಗೊತ್ತಾಗುತ್ತೆ. ಹಿರಣ್ಯ ಕಶಿಪು ಆ ಕಯಾದುವಿನ ಹತ್ರ ವಿಷವನ್ನ ತಂದು ಮಗುವಿಗೆ ಪಾನ ಮಾಡಿಸಿದ ಅಂತ ಹೇಳುವಾಗ ಈ ಆಶಿ ವಿಷಗಳ ಸರ್ಪದಿಂದ ವಿಷವನ್ನ ತಂದುಕೊಂಡ ಅಂತ ಮಾತು ಬರುತ್ತೆ. ಸಮುದ್ರ ಮಥನದ ಕಾಲದಲ್ಲಿ ಸರ್ಪಗಳಲ್ಲಿ ಇದ್ದ ವಿಷವನ್ನ ತಂದು ಮಗುವಿನ ಹಾಲಿನಲ್ಲಿ ಬೆರೆಸಿಕೊಟ್ಟ ಅನ್ನುವ ಮಾತು ಬರುತ್ತೆ. ಅದು ಎಲ್ಲಿಂದ ಬಂತು ಅಂದ್ರೆ, ಇಲ್ಲಿ ಕುಡಿದ ಸರ್ಪಗಳ ಬಾಯಿಂದ ತೆಗೆದಂತಹ ವಿಷವನ್ನ ಹಿರಣ್ಯಕಶಿಪು ಸ್ವೀಕರಿಸಿದ ಅಂತ. ಹೀಗೆ ಅಲ್ಲಿಗೆ 1ನೆಯ ಅಂಶ ಮುಕ್ತಾಯ ಆಗುತ್ತೆ. ಪ್ರಹ್ಲಾದ ರಾಜನ ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆಯನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಗಿರಿನಗರದಲ್ಲಿ ಇಲ್ಲೇ ಪುತ್ತಿಗೆ ಶ್ರೀಪಾದರ ಉಪನ್ಯಾಸ ಇದೆ. ಹಾಗಾಗಿ ನಾವು ನಾಳೆಯೂ ಕೂಡ ಮತ್ತೆ ಯಥಾ ಪ್ರಕಾರ 6 ರಿಂದ 7 ಸೇರೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.